ಹಾಗೆ ಈ ಸಂತೋಷ ಮಂಡಳಿ ಸ್ಮರಿಸುತ್ತಾ ವೇದಿಕೆ ಮೇಲೆ ಆಸೀನಂತ ಎಲ್ಲ ಗಣಗಳಿಗೂ ಹಾಗೆ ವೇದಿಕೆ ಮುಂಭಾಗದಲ್ಲಿ ಇರುವಂತಹ ನನ್ನೆಲ್ಲ ಸಹಪಾಠಿಗಳಿಗೂ ಹಾಗೂ ನನ್ನೆಲ್ಲ ವಿದ್ಯಾರ್ಥಿಗಳು ಇಲ್ಲಿ ರಿತಿಕಾ ಜಮಾದವರು ಮತ್ತು ಮಲ್ಲಿಕಾರ್ಜುನ ಮತ್ತು ದೀಪ ಹೇಳಿದರು ಒಳ್ಳೆ ಸ್ಕೋರ್ ಮಾಡಬೇಕು, ವಿದ್ಯೆ ಇರಬೇಕು ಅಂತ. ಅದಕ್ಕೆ ನಮ್ಮ ಚಾಣಕ್ಯ ಒಂದು ನೀತಿ ಪಾಠನ ಹೇಳ್ತಾನೆ. ನಾನು ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ, ಭಾಳ ಚಂದದ ನೀತಿ ಪಾಠ. ಏನು ಹೇಳ್ತದಂದ್ರೆ, ಇಲ್ಲಿ ಒಂದು ಅವನ ಶಿಷ್ಯಂದ್ರು ಇರ್ತಾರ. ಶಿಷ್ಯಂದ್ರು ಬಂದು ಕೇಳ್ತಾರ ಯಾರನ್ನ, ಚಾಣಕ್ಯನ. ಏನಂತ ಕೇಳ್ತಾರ, ಹೌದು ಗುರುಗಳ ಇಷ್ಟೆಲ್ಲ ಓದಿ ಏನು ಮಾಡ್ಬೇಕ್ರಿ, ದಿನ ಓದೋದು ಅಂತೀರಿ, ಏನೆಲ್ಲ ಓದ್ಬೇಕು, ಓದಿಲ್ಲ ಏನು ಮಾಡ್ಲಿಕ್ಕೆ ಸಾಧ್ಯ ನಾವು ಅಂತ ಹೇಳ್ತಾರ. ಅದಕ್ಕೆ ಚಾಣಕ್ಯ ಹೇಳ್ತಾನ, ಅಲ್ಲೇ ಸುತ್ತಮುತ್ತ ನೋಡ್ತಾನ. ನೋಡಿದಾಗ ಒಂದು ಕತ್ತಿ ಕಾಣ್ತದ. ಆ ಕತ್ತಿಗೆ ಕಂಡ ತಕ್ಷಣ ಅದನ್ನ ಹಿಡ್ಕೊಂಬ ಅಂತ ಹೇಳ್ತಾನ. ಹಿಡ್ಕೊಂಬರ್ತಾನ ಅವನ ಶಿಷ್ಯ ಅವರು. ಅದೇ ಥರ ಮತ್ತೆ ಸ್ವಲ್ಪ ನೋಡ್ತಾನ ಸುತ್ತಲ, ಒಂದು ಫೋಟೋ ಕಾಣ್ತದ ದೇವರು. ಆ ದೇವ್ರ ಫೋಟೋನ ಅದು ಕತ್ತಿಗೆ ಕಟ್ಟು ಅಂತ ಹೇಳ್ತಾನ. ಶಿಷ್ಯಂಗ ಏನಂತಾನ, ಆ ದೇವ್ರ ಫೋಟೋನ ಕತ್ತಿ ಕಟ್ಟು ಅಂತ ಹೇಳ್ತಾನ. ಕತ್ತಿ ಕಟ್ಟದಾಗ ಏನಾಗ್ತದ, ಆಮೇಲೆ ಶಿಷ್ಯನ್ ಹೇಳ್ತಾನ ಅದನ್ನ ಬಿಟ್ಟು ಬಿಡು ಈಗ ಅಂತ ಹೇಳ್ತಾನ. ಆ ಕತ್ತಿ ಏನ್ ಮಾಡ್ತದ, ಓಡಿ ಹೋಗ್ತದ. ಹಂಗ ಹೋಗ್ತಾ ಒಂದು ಹಳ್ಳಿ ಒಳಗಡೆ ಊರೊಳಗಡೆ ಹೋಗ್ತದ. ಊರೊಳಗೆ ಹೋಗಿದಾಗ ಅಲ್ಲಿ ಜನ ಅದನ್ನ ಹೆಂಗ್ ನೋಡ್ತಾರ ಅಂದ್ರ, ಆ ಕತ್ತಿಯನ್ನ ನೋಡಿದ ತಕ್ಷಣ ಪೂಜೆ ಮಾಡೋದು, ಆಮೇಲೆ ಅವ್ರ ಮನೆಯಲ್ಲಿದ್ದಂತ ಆಹಾರವನ್ನ ಅದಕ್ಕೆ ಕೊಡೋದು ಮಾಡ್ತಾರ. ಒಂದಿಷ್ಟು ಜನ ಅಂತರೂ ದೇವ್ರ ಬಗ್ಗೆ ಜಾಸ್ತಿ ಭಕ್ತಿ ಇದ್ದಾರಂತರೂ ಜೀರ್ಣ ನಮಸ್ಕಾರನೂ ಹಾಕ್ತಾರ. ಸೊ ಹಾಗೆ ಹಾಕಿದಾಗ ಸ್ವಲ್ಪ ಮುಂದೆ ಹೋಗ್ತದ. ಕತ್ತಿ ಓಡ್ತಿರ್ತದಲ್ಲ, ಅದೇನೋ ಆಗ್ತದ, ಅದು ಕಟ್ಟಿರುವಂತ ಹಗ್ಗ ಲೂಸ್ ಆಗಿ ಆ ದೇವ್ರ ಫೋಟೋ ಬಿದ್ದು ಬಿಡ್ತದ. ದೇವ್ರ ಫೋಟೋ ಬಿದ್ದ ತಕ್ಷಣ ಹಂಗ ಮುಂದೆ ಓಡಿ ಹೋಗ್ತದ. ಅದ ಮುಂದೆ ಮತ್ತೊಂದು ಹಳ್ಳಿ ಒಳಗೆ ಹೋಗ್ತದ. ಆ ಶಿಷ್ಯಂದ್ರು ಫಾಲೋ ಮಾಡ್ತಾನೆ ಇರ್ತಾರ. ಮುಂದೆ ಹೋದಾಗ ಅದೇನಾಗ್ತದ, ಬಿದ್ದಿರ್ತದಲ್ಲ, ಮುಂದೆ ಹೋದ ತಕ್ಷಣ ಊರೊಳಗೆ ಹೋಗ್ತದ. ಅಲ್ಲಿ ಜನ ಏನ್ ಮಾಡ್ತಾರ, ಅದಕ್ಕೆ ಕೈ ಸಿಕ್ಕಂತ ಏನೋ ವಸ್ತು ಸಿಗ್ತದ, ಕಲ್ಲು ಕೋಲು ಏನ್ ಸಿಗ್ತದ ಅಂತ ಹೊಡ್ಲಿಕ್ಕತ್ತಾರ. ಏನ್ ಹೊಡ್ಲಿಕ್ಕತ್ತಾರ, ಕೈ ಸಿಕ್ಕಂತ ಕಲ್ಲು ಆಗಿರ್ಬೋದು, ಕೋಲಾಗಿರ್ಬೋದು, ಏನ್ ಸಿಗ್ತದ ಅದನ್ನ ತಗೊಂಡು ಹೊಡ್ಲಿಕ್ಕತ್ತಾರ. ಅವಾಗ ಅದು ಮುಂದೋಡಿ ಓಡ್ತದೆ. ಶಿಷ್ಯಂದ್ರನ್ನು ಫಾಲೋ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಶಿಷ್ಯಂದ್ರು ಓಡ್ತಾರೆ ಇವರು. ಓಕೆ, ಅಲ್ಲಿ ಮುಗಿತದ. ಮುಗಿದ್ಮೇಲೆ ಹೊಳ್ಳಿ ಬರ್ತಾರೆ ಶಿಷ್ಯಂದ್ರು. ಬಂದು ಇನ್ನೊಂದು ಸ್ವಲ್ಪ ಅರ್ಥ ಆಗಿರ್ತದೆ, ಬಟ್ ಅಷ್ಟೊಂದು ಕ್ಲಾರಿಟಿ ಸಿಕ್ಕರಲ್ಲ ಅವ್ರಿಗೆ. ಅದಕ್ಕೆ ಬಂದ ಗುರುಗಳಿಂದ್ರಿಗೆ ಹೇಳ್ತಾರ, ಹಿಂಗ್ರಿ ನೀವು ಕಟ್ಟು ಕಳಿಸಿದ್ರಿ, ಅದು ಓಡಿ ಹೋಯ್ತು, ಹಿಂಗ್ ಬಂದ್ವಿ ಅಂತ ಹೇಳ್ತಾರ. ಏನಾಯ್ತಪ್ಪ ಅಂತ ಹೇಳ್ತಾರ. ಅವಾಗ ಅವರು ಶಿಷ್ಯಂದ್ರು ಹೇಳ್ತಾರ, ಹಿಂಗ ಮೊದ್ಲಿಗೆಲ್ಲ ಅದನ್ನ ಪೂಜೆ ಮಾಡಿದ್ರು, ನಂತರ ಅದು ಫೋಟೋ ಬಿತ್ತು, ಅದು ಕಳಿಸಿ ಆಮೇಲೆ ಮುಂದೆ ಹೋದಾಗ ಅದು ಕಲ್ತು ನಿಮ್ಗೆ ಹೊಡಿತಾರ ಅಂತ ಹೇಳ್ತಾರ. ಅದರಿಂದ ನಿಮ್ಗೆ ಏನಾಯ್ತು, ಅರ್ಥ ಆಯ್ತು ಅಂತ ಕೇಳ್ತಾರ. ಅದಕ್ಕೆ ಅವ್ರೊಂದು ಹೇಳ್ತಾರ, ನಮಗ ಅಷ್ಟೊಂದು ಸರಿಯಾಗಿ ತಿಳಿದಿಲ್ರಿ ಗುರುಗಳ, ತಾವು ದಯವಿಟ್ಟು ಹೇಳ್ರಿ ಅಂತ ಹೇಳ್ತಾರ. ಅದಕ್ಕೆ ಗುರು ಹೇಳ್ತಾನ, ಯಾರು, ಚಾಣಕ್ಯ, ವಿದ್ಯೆ ಅನ್ನೋದು ಆ ದೇವ್ರ ಫೋಟೋ ತರ. ವಿದ್ಯೆ ಅನ್ನೋದು ಆ ದೇವ್ರ ಫೋಟೋ ತರ. ಆ ಫೋಟೋ ಯಾವಾಗಿತ್ತು, ಅವಾಗ ಕತ್ತಿಗೂ ಸಹಿತ ಬೆಲೆ ಬಂದಿತ್ತು. ಯಾವಾಗ ಆ ದೇವ್ರ ಫೋಟೋ ಇದ್ದಾಗ. ಮುಂದೆ ಹೋಗ್ತಾ ಏನಾಯ್ತು, ಆ ದೇವ್ರ ಫೋಟೋ ಬಿತ್ತು, ಅವಾಗ ಕತ್ತಿಯಾಗಿ ಉಳಿತು, ಅದು ಬೆಲೆ ಇಲ್ಲ. ಅದಕ್ಕೆ ಏನ್ ಮಾಡಿದ್ರು, ಕೋತು ನೋಡಿದ್ರು. ಹಾಗೆ ಇಲ್ಲಿ ಏನಪ್ಪಾ ಅಂತಂದ್ರ, ಇದರ ಸಾರಾಂಶ, ವಿದ್ಯೆ ಇದ್ದಾಗ ಮಾತ್ರ ನಿಮ್ಗೆ ಬೆಲೆ ಕೊಡ್ತಾರ. ಎಲ್ಲಿ ಸೊಸೈಟಿಯಲ್ಲಿ ನಿಮಗೆ ಬೆಲೆ ಸಿಗ್ಬೇಕಪ್ಪ ಅಂದ್ರೆ ಒಳ್ಳೆ ವಿದ್ಯೆ ಇರಬೇಕು. ಒಳ್ಳೆ ವಿದ್ಯೆ ಇತ್ತಂದ್ರೆ ನಿಮ್ಗೆ ಬೆಲೆ ಸಿಗ್ತದ. ಇಲ್ಲ ಅಂದ್ರೆ ಯಾರೊಬ್ರು ನಿಮ್ಗೆ ಬೆಲೆ ಕೊಡೋದಿಲ್ಲ. ಅದನ್ನ ಒಂದ್ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಚೆನ್ನಾಗಿ ಓದಿ ಒಂದು ಒಳ್ಳೆಯ ಸ್ಕೋರ್ ಮಾಡ್ರಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇಲ್ಲಿ ಇನ್ನೊಂದು ಸಣ್ಣ ಕಥೆಯನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಗುರು ಶಿಷ್ಯನ ಸಂಬಂಧ ಹೇಗಿರ್ತದ ಅಂತ ಅಂದ್ರ ಬಗ್ಗೆ. ನನಗಿಲ್ಲಿ ರಾಮಾಯಣದ ಒಂದು ಸಣ್ಣ ಕಥೆ ಸಿಗ್ತದ. ರಾಮಾಯಣದಲ್ಲಿ ಸೀತೆಯನ್ನ ರಾವಣ ಅಪಹರಿಸಿರ್ತಾನ. ಹಾಗಾಗಿ ರಾಮ ಏನ್ ಮಾಡ್ತಾನ, ಅಲ್ಲಿಗೆ ಲಂಕೆಗೆ ಹೋಗ್ಬೇಕಾಗ್ತದ. ಲಂಕೆಗೆ ಹೋದಾಗ ಯುದ್ಧವನ್ನ ಸಾರ್ತಾರ. ಇಬ್ರು ಯುದ್ಧವನ್ನ ಸಾರ್ತಾರ. ಯುದ್ಧವನ್ನ ಸಾರಿದಾಗ ಅದರ ಯುದ್ಧದ ಬಿಗಿನಿಂಗ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರ, ಪೂಜೆಯನ್ನ ಮಾಡ್ಬೇಕ, ಹೋಮ ಹವನಗಳನ್ನ ಮಾಡ್ಬೇಕಾಗ್ತದ. ಇಲ್ಲೇನ್ ಮಾಡ್ತಾನ, ರಾವಣ ಕೋಣ ಕಡ್ದು ಪೂಜೆ ಮಾಡಿ ಕವಿ ಕೊಡ್ತಾನ. ಇಲ್ಲೇನಾಗ್ತದೆ, ಈ ಕಡೆ ರಾಮ ಯುದ್ಧ ಮಾಡೋಕ್ಕಿಂತ ಮುಂಚೆ ಏನು ಹವನವನ್ನ ಹಮ್ಕೊಂಡ್ಮ್ಯಾಗ ಅದಕ್ಕೆ ಪೂಜೆ ಮಾಡಕ ಬ್ರಾಹ್ಮಣರ ಬೇಕು. ಯಾರು ಬೇಕು, ಬ್ರಾಹ್ಮಣನ ಬೇಕು. ಇಲ್ಲಿ ಬ್ರಾಹ್ಮಣ ಇರಂಗಿಲ್ಲ. ಇವನ್ ಜೊತೆ ಇದ್ದಂತಾರಲ್ಲ ವಾಲಿ, ಓಕೆ, ಆಮೇಲೆ ಏನು ಕರಡಿ ವೇಷಧಾರಿ ಇರ್ತಾರ. ಹೀಗೆ ಎಲ್ಲರೂ ಏನಪ್ಪಾ ಅಂದ್ರ ಕ್ಷತ್ರಿಯರು ಇರ್ತಾರ.
ಇವ್ರು ಯಾರು ಪೂಜೆ ಮಾಡ್ಲಿಕ್ಕೆ ಬರಲ್ಲ. ಹಾಗಾಗಿ ಅವ್ನಿಗೆ ಏನ್ ಬೇಕಾಗ್ತದ, ಒಬ್ಬ ಪೂಜೆ ಮಾಡ್ಲಿಕ್ಕೆ ಒಬ್ಬ ಬ್ರಾಹ್ಮಣ ಬೇಕೇ ಬೇಕಾಗ್ತಾನ. ಅದಕ್ಕ ಕರಡಿ ವೇಷಧಾರಿ ಇವಂಗ ಸಲಹೆಯನ್ನು ಕೊಡ್ತಾನ. ಏನಂತ ಸಲಹೆ ಕೊಡ್ತಾನ ಅಂತಂದ್ರ, ಇಲ್ಲಿ ಒಬ್ಬ ಉತ್ತಮವಾದ ಬ್ರಾಹ್ಮಣ ಅದಾನ, ಆ ಬ್ರಾಹ್ಮಣ ಪೂಜೆ ಮಾಡಿದ್ರ ದೇವರು ಸಹಿತ ಮೆಚ್ಚಿಕೊಂಡು ಈ ವರವನ್ನ ನೀವೇನ್ ಕೇಳ್ತೀರಿ ಆ ವರವನ್ನ ಕೊಡ್ತಾನ ಅಂತ ಹೇಳ್ತಾರ. ಅದಕ್ಕ ಆಯ್ತು ಅವನ್ ಯಾರು ಹೇಳು ಅಂತ ಕೇಳ್ತಾನ. ಯಾರು? ರಾಮ. ಆಗ ಅವನ್ ಕರಡಿ ವೇಷದಾಗ ಹೇಳ್ತಾನ, ಇಲ್ಲ, ಇಲ್ಲಿ ಬ್ರಾಹ್ಮಣ ಅತ್ಯುತ್ತಮ ಬ್ರಾಹ್ಮಣರಲ್ಲಿ ಶ್ರೇಷ್ಠ ಬ್ರಾಹ್ಮಣ, ಅತ್ಯುತ್ತಮ ಬ್ರಾಹ್ಮಣ ಯಾರಪ್ಪ ಅಂದ್ರ ರಾವಣ ಅಂತ ಹೇಳ್ತಾನ. ರಾವಣ ಒಳ್ಳೆ ಬ್ರಾಹ್ಮಣ. ಅವನು ಪೂಜೆ ಮಾಡುವಂತ ಯಾವ ಪೂಜೆನೂ ವಿಫಲ ಆಗಿದ್ದಿಲ್ಲೇ ಇಲ್ಲ. ಹಾಗಾಗಿ ಏನ್ ಮಾಡ್ತಾನ ರಾಮ ಅನ್ನೋನು ಸಹಿತ ಆಯ್ತು ಅಂತೇಳಿ ಒಂದು ಪತ್ರವನ್ನ ಬರೆದು ರಾವಣನಿಗೆ ಕಳಿಸ್ತಾನ. ಏನಂತ ಕಳಿಸ್ತಾನ, ದಯವಿಟ್ಟು ನನಗೆ ನೀವು ಈ ಪೂಜೆಯನ್ನು ನಡೆಸಿಕೊಡಬೇಕು, ಈ ವಿನಂತಿ ಗುರುಗಳ ಸ್ಥಾನದಲ್ಲಿ ನಿಂತು ಅಂತ ಒಂದು ಪತ್ರವನ್ನ ವಿನಂತಿಯನ್ನ ಮಾಡ್ಕೊಳ್ತಾನ. ಪತ್ರದ ಮೂಲಕ ವಿನಂತಿಯನ್ನ ಮಾಡ್ಕೊಳ್ತಾನ. ಯಾರಿಗೆ? ರಾವಣನಿಗೆ. ರಾವಣ ಆಯ್ತು ಅಂತೇಳಿ ಒಪ್ಪಿಕೊಂಡು ಹಳ್ಳಿ ಬಂದ ಪೂಜೆಯನ್ನು ಮಾಡಿಕೊಡ್ತಾನ. ಆ ಪೂಜೆ ದೇವರಿಗೂ ಸಲ್ತದ. ದೇವರು ಎಲ್ಲವನ್ನು ರಾಮ ಹೆಂಗೆ ಕೇಳ್ತಾನೆ ಎಲ್ಲವನ್ನು ಕೊಡ್ತಾನ. ಆದ್ರೆ ಇಲ್ಲಿ ಲಾಸ್ಟ್ಗೆ ಬಂದಂತ ಬ್ರಾಹ್ಮಣನಿಗೆ ಗುರು ಕಾಣಿಕೆಯನ್ನು ಕೊಡ್ಬೇಕಲ್ಲ, ಗುರು ಕಾಣಿಕೆಯನ್ನ ಕೊಡ್ತಾನ. ಯಾರು? ರಾಮ. ಯಾರಿಗೆ? ರಾವಣನ ಕಾಲಿಗೆ ಬಿದ್ದು ಗುರು ಕಾಣಿಕೆಯನ್ನ ಕೊಡ್ತಾನ. ಕಾಣಿಕೆ ಕೊಟ್ಟಾಗ ರಾವಣ ಏನನ್ನ ಹರಿಸ್ತಾನ ಅಂತಂದ್ರ, ಯಾರಿಗೆ? ರಾಮನಿಗೆ ವಿಜಯೀ ಭವ ಅಂತೇಳಿ ಆಶೀರ್ವಾದ ಮಾಡ್ತಾನ. ಅವಾಗ ಆಕ್ಚುಲಿ ರಾವಣ ಸತ್ತಿದ್ದು ರಾಮನಿಂದಲ್ಲ, ಅವನ ಆಶೀರ್ವಾದದಿಂದಲೇ ಆಕ್ಚುಲಿ ಹಂಗ ಹೇಳ್ಬೇಕಂದ್ರ. ಯಾಕಂದ್ರೆ ಹರಸಿದ್ಯಾರು? ಬ್ರಾಹ್ಮಣ. ಅಲ್ಲಿ ಗುರು ಸ್ಥಾನದಲ್ಲಿ ಇರ್ತಾನ. ಹಾಗಾಗಿ ಶಿಷ್ಯನಿಗ ಏನೋ ಆಗ್ಬಾರ್ದು ಅಂತೇಳಿ ಅವನ ಹರಸ್ತಾನ. ಏನಂತ? ವಿಜಯೀ ಭವ ಅಂತೇಳಿ. ಅಂದ್ರ ಗುರು ಸಹಿತ ಹೆಂಗಂತ ಅಂದ್ರ ತನ್ನನ್ನ ತಾನು ಸುಟ್ಕೊಂಡು ಚಿಂತಿಲ್ಲ, ನನ್ನ ಶಿಷ್ಯಂದ್ರೆ ಬದುಕಬೇಕು ಅನ್ನೋದು ಯಾರ್ದು? ಗುರುವಿನ ಒಂದು ಭಾವ. ಹಾಗಾಗಿ ಇಲ್ಲಿ ಯಾರು ಗುರುಗಳು ನಿಮಗೆ ಕೆಡತನ ಯಾರು ಬಯಸೋದಿಲ್ಲ, ಎಲ್ಲರೂ ನಿಮ್ಮ ಒಳಿತನ ಬಯಸ್ತಾರ. ಅದನ್ನ ಮನದಲ್ಲಿ ಇಟ್ಟುಕೊಂಡು ಎಲ್ಲ ಗುರುಗಳನ್ನು ನಿಮ್ಮ ಗುರುಗಳನ್ನಾಗಿ ಸ್ವೀಕರಿಸಿ ಅಂತ ಹೇಳ್ತಾ, ಅದ್ರ ಜೊತೆಗೆ ಎಲ್ಲ ಗುರುಗಳು ನಿಮ್ಮ ಒಳ್ಳೆದಕ್ಕೆ ಇರ್ತಾರ. ಯಾರೊಬ್ಬರು ನಿಮ್ಮ ಕೆಡತನ ಬಯಸೋರು ಇರುವುದಿಲ್ಲ. ಅದನ್ನ ಮನದಲ್ಲಿ ಇಟ್ಟುಕೊಂಡು ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ಗುರುವಿನ ಭಕ್ತಿ ಇರಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ನೀಡ್ತೀನಿ. ಇದನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. Thank you, sir. Now, Dr. Mahadevi Kadviman, Department of HOD, is requested to come on the stage and address the audience. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾದಂತಹ PU ವಿಭಾಗದ ಪ್ರಾಂಶುಪಾಲರು ಮತ್ತು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸಹೋದರ JR ಸಿಂಧೆ ಅವರೇ ಮತ್ತು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಆತ್ಮಾನಂದ ಗುರುಗಳೇ, ತೋಟಿಯನ್ ಸರ್, ಸಿದ್ದೇಶ್ ಅವರೇ, ಮಠದ್ ಸರ್ ಅವರೇ, ಕಾವ್ಯ ಮತ್ತು ಇನ್ನೊಬ್ಬ ಮೇಡಮ್ ಅವರ ಹೆಸರು ಗೊತ್ತಿಲ್ಲ, ಬೆಳಗಾವಿ ಮೇಡಮ್ ಅವರೇ ಮತ್ತು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಧ್ಯಾಪಕ ವೃಂದದವರೇ, ವಿದ್ಯಾರ್ಥಿನಿಯರೇ, ಈ ಸಂದರ್ಭದಲ್ಲಿ ನನಗೆ ನಿನ್ನೆ ಸರ್ ಪಾಟೀಲ್ ಗುರುಗಳು ನಿಮಗೆ ನನಗೆ ಶಿಷ್ಯರು, ನನ್ನ ಶಿಷ್ಯರು ಹೌದವರು ಪಾಟೀಲ್ ಸರ್ ನನಗೆ ಆಹ್ವಾನ ಮಾಡಿದಾಗ ನನಗನ್ನಿಸ್ತು, ನಾನೇನು ಅತಿಥಿ ಅಲ್ಲಲ್ಲ, ಈ ಕಾಲೇಜಿನ ಒಬ್ಬ ಪ್ರಾಧ್ಯಾಪಕಿ, ಇಲ್ಲ ನೀವು PUC ವಿಭಾಗಕ್ಕೆ ಅತಿಥಿಯಾಗಿ ಬರ್ರಿ ಅಂತ ಅವರು ನನಗೆ ಆಹ್ವಾನ ಇಟ್ಟರು. ನನಗೆ ಒಂದಾದ್ರೂ ಖುಷಿ ಆಯಿತು. ಯಾಕಂದರೆ PUC ವಿದ್ಯಾರ್ಥಿಗಳೊಂದಿಗೆ ಬೆರೆಯೋದಕ್ಕೆ ಒಂದು ವಿಶೇಷ ಸಂತೋಷ ಇರ್ತದೆ. ಅವರಲ್ಲಿ ಇನ್ನೂ ಬಾಲ್ಯತನ ಹೋಗಿರಲ್ಲ, ಇನ್ನೂ ಚೈಲ್ಡ್ನೆಸ್ ಅಂತ ಹೇಳ್ತೀವಲ್ಲ, ಬಾಲ್ಯತನ ಹೋಗಿರೋದಿಲ್ಲ, ಕೂಡ ಪ್ರೌಢಾವಸ್ಥೆನೂ ಬಂದಿರೋದಿಲ್ಲ. ಅಂಥ ಮಕ್ಕಳಲ್ಲಿ ಬೆರೆಯೋಕ್ಕೆ ನನಗೆ ತುಂಬ ಇಷ್ಟ ಆಗ್ತದೆ. ಹಾಗಾಗಿ ಸರ್ ಕರೆದಾಗ ನಾನು ಖುಷಿಯಿಂದ ಒಪ್ಕೊಂಡೆ. ಅದಕ್ಕಾಗಿ ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ. ನಾನು ಹಿಂದಿ ಪ್ರಾಧ್ಯಾಪಕ
मुस्कुराने से, दिल को सुकून मिलता है मुस्कुराने से, महफिल में रौनक आती है आप जैसे छात्रों से बतियाने से। ನನಗೆ ನಿನ್ನೆ ಇಬ್ಬರು ವಿದ್ಯಾರ್ಥಿನಿಯರು ಬಂದು ಆಹ್ವಾನ ಕೊಟ್ಟರು. ಆ ಆಹ್ವಾನ ಪತ್ರಿಕೆ ಹೆಂಗಿತ್ತು ಅಂದ್ರೆ ಚೆಕ್ ರೂಪದಲ್ಲಿ ಇತ್ತು. ಚೆಕ್ ರೂಪದಲ್ಲಿ ಒಂದು ಆಹ್ವಾನ ಪತ್ರಿಕೆ ಅಂತ ತಂದು ಕೊಟ್ಟರು. ರುಪೀಸ್ ಇದ್ದಲ್ಲೇ ಹ್ಯಾಪಿನೆಸ್ ಅಂತ ಇತ್ತು. ಬಹಳ ಖುಷಿ ಆಯ್ತು. ಆ ಚೆಕ್ ಅನ್ನು ತೆಗೆದುಕೊಂಡು ನಾನು ನಿಮ್ಗೊಂದಿಷ್ಟು ಫಿಕ್ಸ್ ಡಿಪಾಸಿಟ್ ಕೊಡ್ತಾ ಇದ್ದೀನಿ. ಏನಂದ್ರೆ ನಿಮ್ಮ ಭವಿಷ್ಯಕ್ಕೆ ಎನ್ಕ್ಯಾಶ್ ಆಗುವಂತ ಕೆಲವೊಂದು ಸಲಹೆಗಳನ್ನ ನಾನು ಕೊಡ್ತಾ ಇದ್ದೀನಿ. ಎಲ್ಲ ಟೀಚರ್ಸ್, ನಮ್ಮ ಎಲ್ಲ ಪ್ರಾಧ್ಯಾಪಕರು ನಿಮಗೆ ಸಂದರ್ಭ ಬಂದಾಗ, ಸಮಯ ಬಂದಾಗ ಆಗಾಗ ಕೆಲವೊಂದು ಉಪದೇಶಗಳನ್ನ, ಸಲಹೆಗಳನ್ನ ಕೊಡ್ತಾ ಇರ್ತಾರೆ. ಅವು ಕೂಡ ನಿಮಗೆ ಉಪಯುಕ್ತ ಆಗ್ತಾ ಇರ್ತವೆ. ಆದರೆ ವಿಶೇಷವಾಗಿ ಇಂಥ ಸಂದರ್ಭಗಳಲ್ಲಿ ವಿಶೇಷವಾಗಿ ಬೇರೆ ಪ್ರಾಧ್ಯಾಪಕರು ಬಂದು ಕೆಲವೊಂದು ವಿಷಯಗಳನ್ನು ಹೇಳಿದಾಗ ಅವು ಹೆಚ್ಚು ಮನಸ್ಸಿಗೆ ನಾಡ್ತವೆ ಅಂತ ಅನುಭವ ನನಗೂ ಇದೆ. ಹಾಗಾಗಿ ಕೆಲವೊಂದು ಸಲಹೆಗಳನ್ನು ನಾನು ಈ ಸಂದರ್ಭದಲ್ಲಿ ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಒಬ್ಬ ವಿದ್ಯಾರ್ಥಿನಿ ಹೇಳಿದ್ದು ಸಮಯವನ್ನು ಸದುಪಯೋಗ ಮಾಡ್ಕೊಳ್ರಿ ಅಂತ. ನಿಮ್ಮ 1.5 ವರ್ಷ ಏನಿದೆ ಅಲ್ಲ, ಆಲ್ಮೋಸ್ಟ್ ಲಾಕ್ಡೌನ್ ಅಲ್ಲಿ ಹೋಗಿದೆ, ಹಾಳಾಗಿ ಹೋಗಿದೆ ಅಂತಾನೆ ಅರ್ಥ. ಬಹಳ ಜನ ಅದನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿಲ್ಲ ಆ ಸಮಯವನ್ನ. ತುಂಬಾ ಜನ, ನನಗೆ ಗೊತ್ತಿರೋ ಹಾಗೆ 60% ವಿದ್ಯಾರ್ಥಿಗಳು ಆ ಸಮಯವನ್ನ ವಿದ್ಯಾರ್ಜನೆಗಾಗಿ ಬಳಸಲಿಲ್ಲ, ಬೇರೆ ಬೇರೆ ಕೆಲಸಕ್ಕಾಗಿನೇ ಬಳಸಿದ್ದು. 40% ವಿದ್ಯಾರ್ಥಿಗಳು ಮಾತ್ರ ಆ ಸಮಯವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಂಡ್ರು, ಅವರೇ ಸಕ್ಸಸ್ ಹೊಂದಿದ್ರು. ನಾನು ಹೇಳೋದೇನೆಂದ್ರೆ, ಈಗ ನೀವು ಹಾವೇರಿ ಜಿಲ್ಲೆಯ ನಂಬರ್ 1 ಕಾಲೇಜಿನ ಅಲ್ಲಿ ಕೂತಿದ್ದೀರ. ಹಾವೇರಿ ಜಿಲ್ಲೆಯಲ್ಲಿ ನಂಬರ್ 1 ಕಾಲೇಜು ನಮ್ದು GH ಕಾಲೇಜ್. ಇಂಥ ಕಾಲೇಜಿನಲ್ಲಿ ನಿಮಗೆ ಒಂದು ಅಡ್ಮಿಷನ್ ಸಿಗೋದೇ ಒಂದು ಸೌಭಾಗ್ಯ ಅಂತ ಅನ್ಕೊಳ್ಳಿ. ಯಾಕಂದ್ರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಈ ಅಡ್ಮಿಷನ್ ಸಿಗದೆ ವಾಪಸ್ ಹೋಗಿದ್ದಾರೆ. ಅದಷ್ಟೇ ಅಲ್ಲದೆ ನಿಮ್ಮಷ್ಟೇ ವಯಸ್ಸಿನ ಅನೇಕ ಯುವಕ ಯುವತಿಯರಿಗೆ ಓದಲಿಕ್ಕೆ ಅವಕಾಶ ಸಿಗ್ತಿಲ್ಲ. ನಿಮ್ಗೆ ಓದಲಿಕ್ಕೆ ಅವಕಾಶ ಸಿಕ್ಕಿದೆ, ಅದು ವಿಶೇಷವಾಗಿ ಇಂಥ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಓದಲಿಕ್ಕೆ ಅವಕಾಶ ಸಿಕ್ಕಿದೆ. ಇಂಥ ಒಂದು ಒಳ್ಳೆ ಸಮಯವನ್ನ, ಒಳ್ಳೆ ಅವಕಾಶವನ್ನ ನೀವು ಸದುಪಯೋಗ ಮಾಡಿಕೊಳ್ಳಕ್ಕೆ ಬೇಕು. ಇದು ಮಾಡ್ಕೊಳ್ಳದೆ ಹೋದ್ರೆ ಇದು ಯಾರು ತಪ್ಪಾಗ್ತದೆ ಅಂದ್ರೆ ನಿಮ್ಮ ತಪ್ಪಾಗ್ತದೆ. ನಿಮ್ಮ ಪೇರೆಂಟ್ಸ್ ತಪ್ಪಾಗೋದಿಲ್ಲ, ಅಥವಾ ನಮ್ಮ ಶಿಕ್ಷಕರ ತಪ್ಪು ಆಗೋದಿಲ್ಲ, ಅದು ನಿಮ್ಮ ತಪ್ಪಾಗ್ತದೆ. ಯಾಕೆಂದ್ರೆ ನೀವು ಇಲ್ಲಿ 2 ವರ್ಷ ಇರಬಹುದು, ಅಥವಾ ಡಿಗ್ರಿ ಇಲ್ಲೇ ಕಂಟಿನ್ಯೂ ಮಾಡಿದ್ರೆ 3 ವರ್ಷ ಇರ್ಬೋದು, ಅಥವಾ ನೀವು PG ಇಲ್ಲೇ ಕಂಟಿನ್ಯೂ ಮಾಡಿದ್ರೆ ಟೋಟಲ್ 7 ವರ್ಷ ಈ ಕಾಲೇಜಿನಲ್ಲಿ ಕಲಿಬಹುದು, ಕಲೀಲಿಕ್ಕೆ ಅವಕಾಶ ಇದೆ. ಆದರೆ ನಿಮ್ಗೇನಿದೆ ಅಂದ್ರೆ ಈಗ ನಮ್ಮಲ್ಲಿ ನಮ್ಮ ಈ ಜನರೇಷನ್, ನಿಮ್ಮ ಜನರೇಷನ್ ವಿದ್ಯಾರ್ಥಿಗಳಲ್ಲಿ ಏನಿದೆ, ಎಲ್ಲ ನಮಗೆ ಮೊಬೈಲಲ್ಲೇ ಸಿಗ್ತದೆ, ಎಲ್ಲ ಜನ ನಮಗೆ ಮೊಬೈಲಲ್ಲೇ ಸಿಗ್ತದೆ ಅನ್ನುವಂಥ ಒಂದು ಭ್ರಮೆ ಒಳಗಿದ್ದೀರಿ ನೀವೆಲ್ಲ. ನಿಮ್ಗೆಲ್ಲ ಏನಿದೆ ಅಂದ್ರೆ ಗೂಗಲ್ ಬಾಬಾನ ಕೇಳಿದ್ರೆ ಎಲ್ಲ ಹೇಳ್ತಾನೆ ಅಂತ ಬರ್ಬೇಕಾಗಿದೆ. ಅದು ನಿಮ್ಮ ಭ್ರಮೆ. ನೀವು ಒಂದು ಏನೋ ಸರ್ಚ್ ಮಾಡಕ್ ಹೋಗ್ತೀರಿ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಸರ್ಚಿಗೆ ಹಾಕ್ತೀರಿ. ನೀವು ಒಂದು ಸರ್ಚ್ ಹಾಕಿದಾಗ ಒಂದು 100 ಪೇಜ್ಗಳು ಓಪನ್ ಆಗ್ತಾವೆ. ಆ 100 ಪೇಜ್ಗಳಲ್ಲಿ ಸರಿಯಾದ ನಿಮಗೆ ಬೇಕಾದಂತ ವಿಷಯ ಏನು ಅಂತ ಹುಡುಕ್ಲಿಕ್ಕೆ ನಿಮ್ಗೆ 25-30 ನಿಮಿಷ ಹೋಗ್ತದೆ. ಆಮೇಲೆ ಕುತೂಹಲಕ್ಕಾಗಿ ಬೇರೆ ಸೈಟ್ ನಲ್ಲಿ ಏನಿದೆ ಅಂತ ನೋಡ್ಲಿಕ್ಕೆ ಹೋಗ್ತೀರಿ. ಆ ಒಂದು ಸತಿ 4-5-100 ಸೈಟ್ಗಳು ಓಪನ್ ಆಗಿರ್ತಾವಲ್ಲ, ಅವಾಗ ಅಲ್ಲೇನಿದೆ, ಇಲ್ಲೇನಿದೆ ಅಂತ ನೀವು ಹುಡುಕ್ಲಿಕ್ಕೆ ಹೋಗ್ತೀರಿ. ಅವಾಗ ನಿಮಗೆ ಬೇಕಾದ ಜ್ಞಾನಕ್ಕಿಂತ ಬೇಡಾದ ಜ್ಞಾನವೇ ಅಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತದೆ. ಅದನ್ನ ನೀವು ಆಕರ್ಷಿತರಾಗ್ತೀರಿ. ಅವಾಗ ನೀವೇನಾಗ್ತೀರಿ ಅಂದ್ರೆ ನಿಮ್ಮ ದಾರಿಯಿಂದ ಬೇರೆ ಆಗ್ಬಿಡ್ತೀರಿ, ರಾಜೆ ಹಟ್ಜಾ ಹೋಗಿ. ಕುದುರೆಗಳಿಗೆ ಮಕಾಡ ಹಾಕಿರ್ತಾರೆ ನೋಡಿರಿ, ಮಕಾಡ. ಈ ಕುದುರೆಗಳು ಹೋಗ್ಬಿಟ್ಟಿದಾವ, ಆದ್ರೂ ಟಾಂಗ ಎಲ್ಲರೂ ಇದ್ದಾಗ ಮಕಾಡ ಹಾಕಿರ್ತಾರೆ ಅವ್ರು. ಯಾಕಂದ್ರೆ ಕುದುರೆ 360-90 ಆಂಗಲ್ ನೋಡ್ಬೋದು, ಅದು 390 ಆಂಗಲ್ ಅಲ್ಲಿ ನೋಡಬಹುದು. ಅದಕ್ಕಾದ ಕ್ಷಮತೆ ಇದೆ. ಅಂದ್ರೆ ಕುದುರೆ ನಾವು ನೋಡ್ತಾ ಇದ್ರೆ ಈ ಕಡೆ ನೋಡ್ತಾ ಇದ್ದೀನಿ, ನಾನು ಈ ಕಡೆ ನೋಡ್ಬೇಕಂದ್ರೆ ಹೊರಡಿ ನೋಡ್ಬೇಕು. ಆದ್ರೆ ಕುದುರೆಗೆ ಎಲ್ಲ ಕಾಣ್ತದೆ. ಅದಕ್ಕೆ ಅದು ಹೋಗ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ತಿಂಡಿ ತಿನಿಸುಗಳು, ಆಹಾರಗಳು ಅದಕ್ಕೆ ಕಂಡು ಮಾಡುದು ಅಂತ ಏನ್ ಮಾಡ್ತಾರೆ ಅಂದ್ರೆ ಕುದುರೆಗೆ ಮಕಾಡ ಹಾಕ್ತಾರೆ, ಅದು ಮುಂದೆ ಮಾತ್ರ ನೋಡ್ಲಿ ಅಂತ ಹೇಳಿ. ಈ ಕಾಲೇಜು ಅನ್ನೋದು ಕೂಡ ಅಷ್ಟೇ. ಒಂದು ನಿಮಗೆ ಕಾಮರ್ಸ್ ತಗೊಂಡಿದೆ ಅಂದ್ರೆ ಅದನ್ನ ಶಿಕ್ಷಕರು ಅದನ್ನಷ್ಟೇ ಹೇಳ್ತಾರೆ. ಅದೇ ನೀವು ಗೂಗಲ್ ಹೋಗಿ ನೋಡಿದ್ರೆ ಗೂಗಲ್ ಅಲ್ಲಿ ನಿಮ್ಗೆ ಬೇಡ ವಿಷಯಗಳೇ ಜಾಸ್ತಿ ಇರ್ತವೆ.
ಇದ್ದಾವೆ. ನಾವು ಗೂಗಲ್ ಸರ್ಚ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಸರಿಯಾದ ಮಾರ್ಗದರ್ಶನದಲ್ಲಿ ಸರಿಯಾದ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ನಿಜವಾದ ಒಳ್ಳೆ ಮಾಹಿತಿ ಸಿಗ್ತದೆ. ಆದ್ರೆ ಎಷ್ಟು ಜನರು ಹಾಗೆ ಮಾಡ್ತಾ ಇದ್ದೀರಾ? ನೀವು ಯಾವುದೋ ಒಂದು ಸೈಟಿಗೆ ಹೋಗಿ ನೀವು ಯಾವುದೋ ಒಂದು ಏನೇನೋ ನೋಡ್ಕೊಂಡು ನಿಮ್ಮ ಸಮಯವನ್ನು ಹಾಳು ಮಾಡಬೇಡ್ರಿ. ನನ್ನ ಇದು ಮೊದಲೇ ಸಲಹೆ ಏನು ಅಂತಂದ್ರೆ, ನೀವು ನಿಮಗೆ ಸಿಕ್ಕಂತಹ ಒಂದು ಅತ್ಯುತ್ತಮ ಅವಕಾಶ ಏನು ಸಿಕ್ಕಿದೆ ಅಲ್ಲ, ಈ ಅವಕಾಶದ ಸರಿಯಾದ ಸದುಪಯೋಗ ಮಾಡಿಕೊಳ್ಳಿ. ಮತ್ತು ಈ ಏನದ ಮೊಬೈಲ್ ಬಳಕೆಯನ್ನ ಎದಕ್ಕೆ ಬೇಕೋ ಅದಕ್ಕೆ ಮಾಡಿ. ಮೊಬೈಲ್ ಇಲ್ಲದೆ ನಮ್ಗೆ ಬದುಕಕ್ಕೆ ಸಾಧ್ಯನೇ ಇಲ್ಲ. ಇದು ಆ ಸ್ಥಿತಿಯೊಳಗೆ ನಾವಿದ್ದೀವಿ. ಮೊಬೈಲ್ ಇಲ್ಲದೆ ನಮ್ಮ ಜೀವನನೇ ಇಲ್ಲೋಡಿದ ಶಿಕ್ಷಕರದ್ದು ಆಯ್ತು, ವಿದ್ಯಾರ್ಥಿಗಳದ್ದು ಆಯ್ತು, ಅದೇ ಥರದ ಸ್ಥಿತಿ ನಮ್ಮಲ್ಲಿ ಬಂದಿದೆ. ಆದರೆ ನಾವೇನ್ ಮಾಡಬೇಕು, ಅದನ್ನು ಯಾವುದಕ್ಕೆ ಬೇಕೋ ಅದಕ್ಕೆ ಮಾತ್ರ ಬಳಸಿ ನಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳೋಣ. ಆಗಲೇ ಒಬ್ಬ ವಿದ್ಯಾರ್ಥಿ ಹೋದ ವರ್ಷದ ಟಾಪರ್ ಹೇಳ್ತಾ ಇದ್ದ, ಇನ್ನು ಬರೀ 4 ತಿಂಗಳಿದೆ ನಿಮ್ಮ ಕಡೆಗೆ ಅಂತೆ. ಬಹಳ ಸಮಯ ಕಮ್ಮಿ ಇದೆ. ಎಲ್ಲ ಪ್ರಾಧ್ಯಾಪಕರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಸಿಲೆಬಸ್ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ತಮ್ಮ ಸಿಲೆಬಸ್ ಏನಿದೆ ಅದನ್ನ ಬೇಗ ಮುಗಿಸ್ಬಿಡೋಣ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕಾಗಿ ನೀವೇನ್ ಮಾಡಬೇಕು, ಹಿಂದಿ ಒಂದು ಕಬೀರದಾಸ ದೋಹೆ ಹೇಳ್ತದೆ, ಏನಂದ್ರೆ ಕಲ್ ಕರೆಸೋ ಆಜ್ ಕರೆ ಸೋ ಅಭಿ, ಪಲ್ ಮೇ ಪ್ರಲಯ ಹೋ ಜಾಯೇಗಾ, ಬುಹುರಿ ಕರೇಗಾ ಕಬ್. ನಿಮ್ಮಲ್ಲಿ ಕೆಲವರಿಗೆ ರೈತರ ಮಕ್ಕಳಿಗೆ ಗೊತ್ತೈತಿ, ಬೆಳೆಯನ್ನು ಯಾವಾಗ ಬಿತ್ತಬೇಕು, ಬೀಜ ಯಾವಾಗ ಹಾಕಬೇಕು, ಭೂಮಿ ಹದವಾದಾಗ ಮಾತ್ರ ಹಾಕಬೇಕು. ಯಾವಾಗ ಬೇಕಾಗೋ ಬೀಜ ಹಾಕಿದ್ರೆ ಅದು ಮೊಳಕೆ ಹೊಡೆಯೋದಿಲ್ಲ ಅಲ್ಲ. ರೈತರ ಮಕ್ಕಳಿಗೆ ಗೊತ್ತಿದೆ. ನಿಮ್ಮ ಮನೆಯಾಗ ಒಂದು ಗಾರ್ಡನ್ ಮಾಡ್ತೀರಿ ಅಂತ ಇಟ್ಕೋರಿ. ಗಾರ್ಡನ್ ನಲ್ಲೂ ಕೂಡ ನೀವು ಗಿಡ ನೆಡಬೇಕಾದ್ರೆ ಯಾವಾಗ ನೆಡ್ತೀರಿ? ಜೂನ್ ಮತ್ತು ಜುಲೈ ತಿಂಗಳಲ್ಲೇ ನೆಡ್ತೀರಿ. ಯಾವಾಗ ಬೇಕಾವಾಗ ನೆಡಕ್ಕಿಲ್ಲ, ಯಾಕಂದ್ರೆ ಹತ್ತಕ್ಕಿಲ್ಲ ಗಿಡಗಳು. ಅದಕ್ಕೆ ಪಲ್ ಮೇ ಪ್ರಲಯ ಹೋ ಸಕ್ತಾ ಹೈ, ಕಲ್ ಕರೆಸೋ ಆಜ್ ಕರ್. ನಾಳೆ ಮಾಡಿದಂಥ ಕೆಲಸಗಳನ್ನು ಇವತ್ತು ಮಾಡ್ರಿ, ಈಗಲೇ ಮಾಡ್ರಿ. ನಾಳೆಗೆ ಮಾಡಿದ್ರೆ ಆಯ್ತು ಅಂತ ಮುಂದೆ ಹಾಕ್ಬೇಡಿ. ನಾಳೆ ಅನ್ನೋದು ಯಾವತ್ತೂ ಬರೋದೇ ಇಲ್ಲ. ನಿಮ್ಗೆ ಗೊತ್ತಿದೆ, ನಾಳೆ ಅನ್ನೋದು ಯಾವತ್ತೂ ಬರೋಂಗಿಲ್ಲ. ಇವತ್ತು ನಾಳೆ ಅಂದ್ರೆ ನಾಳೆನೇ ಆಗ್ತದೆ. ನಾಳೆ ಅನ್ನೋದು ಯಾವತ್ತೂ ಬರೋದಿಲ್ಲ. ಹಾಗಾಗಿ ನೀವೇನ್ ಮಾಡಬೇಕು, ಇವತ್ತಿನ ಕೆಲಸಗಳನ್ನ ಇವತ್ತೇ ಮಾಡಿ ಒಂದು ಯಶಸ್ವಿ ಜೀವನವನ್ನ ಪಡೆದುಕೊಡ್ರಿ. ಮತ್ತೆ ಇನ್ನೊಂದು ವಿಷಯ ಹೇಳ್ತೇನೆ ನಾನು, ನೀವೆಲ್ಲ ಕಾಮರ್ಸ್ ವಿದ್ಯಾರ್ಥಿಗಳು, ಬಹುತೇಕ ವಿದ್ಯಾರ್ಥಿಗಳು ವ್ಯಾಪಾರಸ್ಥ ಕುಟುಂಬದವರು, ಮತ್ತೆ ಬಹುತೇಕ ವಿದ್ಯಾರ್ಥಿಗಳು ಸಂಪನ್ನ ಪರಿವಾರದಲ್ಲಿದ್ದೀರಿ. ಬಹಳಷ್ಟು ಜನ ಸಂಪನ್ನ ಪರಿವಾರದಲ್ಲಿದ್ದೀರಿ. ನಮ್ಗೆ ಯಾಕೆ ಬೇಕು ಕಷ್ಟಪಟ್ಟು ಓದೋದು ಅನ್ನುವಂತ ಉಡಾಪೆ ನಿಮ್ಮಲ್ಲಿ ಕೆಲವರಲ್ಲಿ ಇರ್ತದೆ. ನಮ್ಗೆ ಯಾಕೆ ಬೇಕು, ನಮ್ಮಪ್ಪ ಮಾಡಿ ಸಾಕಷ್ಟು ಆಸ್ತಿ ಐತಿ, ನಮ್ದು ಅಂಗಡಿ ಐತಿ, ನಮ್ದು ಬಿಸ್ನೆಸ್ ಐತಿ, ನಾವು ಅದನ್ನ ಮಾಡ್ಕೊಂಡು ಹೋಗ್ತೇವೆ ಅಂತ ನಿಮ್ಗೆ ಅನಿಸ್ತಿರಬಹುದು. ಆದ್ರೆ ಆ ಒಂದು ಬಿಸ್ನೆಸ್, ಆ ಒಂದು ವ್ಯಾಪಾರವನ್ನ ನಡೆಸಲಿಕ್ಕೂ ಕೂಡ ಬುದ್ಧಿಮಟ್ಟ ಬೇಕು. ಬುದ್ಧಿ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ನಿಮ್ಗೊಂದು ತೆನಾಲಿ ರಾಮಕೃಷ್ಣನ ಕತೆ ಗೊತ್ತಿರ್ಬೋದಲ್ಲ. ತೆನಾಲಿ ರಾಮಕೃಷ್ಣನ ಕತೆ ಗೊತ್ತಿದೆ. ಕಾಳಿ ಮಾತೆಯ ಭಕ್ತ ಅವನು. ಕಾಳಿ ಮಾತೆಗೆ ತಪಸ್ಸು ಮಾಡಿ ಹೊಲಿಸ್ಕೊಂಡಾಗ ಕಾಳಿ ಮಾತೆ ಅವನಿಗೆ ಪ್ರಸನ್ನಾಗಿ ಕೇಳ್ತಾಳೆ, ನಿನಗೇನು ಬೇಕಪ್ಪ ಅಂತ. ಎರಡು ಕೈಯಲ್ಲಿ ಒಂದು ಕೈಯಲ್ಲಿ ಒಂದು ಮೊಸರಿನ ಬಟ್ಲ ಹಿಡ್ಕೊಂಡಿರ್ತಾಳೆ, ಎರಡು ಕೈಯಲ್ಲಿ ಒಂದೊಂದು. ಆಕೆ ಹೇಳ್ತಾಳೆ, ಈ ಎಡಗೈಯಲ್ಲಿ ಇರ್ತಕ್ಕಂಥ ಮೊಸರಿನ ಬಟ್ಲ ಕುಡಿದೆ ಅಂದ್ರೆ ನಿನ್ಗೆ ವಿದ್ಯೆ ಸಿಗ್ತದೆ, ಬಲಗೈಯಲ್ಲಿ ಇರ್ತಕ್ಕಂಥ ಮೊಸರಿನ ಬಟ್ಲ ಕುಡಿದೆ ಅಂದ್ರೆ ನಿನ್ಗೆ ಸಂಪತ್ತು ಸಿಗ್ತದೆ. ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡ್ಕೋ ನೀನು ಅಂತ ಕೇಳ್ತಾಳೆ. ಅವಾಗ ಅವ ಹೇಳ್ತಾನೆ, ನನಗೆ ಎರಡೂ ಬೇಕು ಅಂತ. ಬರೀ ಸಂಪತ್ತಿದ್ರೆ, ಬುದ್ಧಿ ಇಲ್ಲ ಅಂದ್ರೆ ಆ ಸಂಪತ್ತನ್ನು ಉಳಿಸ್ಕೊಳಕ್ ಆಗಲ್ಲ. ಬರೀ ಸಂಪತ್ತಿದ್ದು ಬುದ್ಧಿ ಇಲ್ಲ, ಲಕ್ಷ್ಮಿ ಇಲ್ಲ ಅಂದ್ರೆ ಬುದ್ಧಿ ಇಲ್ಲ ಅಂದ್ರೆ ಅದು ಉಳಿಸ್ಕೊಳಕ್ ಆಗೋದಿಲ್ಲ. ಹಾಗೇನೆ ಬುದ್ಧಿ ಇದ್ದು ಸಂಪತ್ತಿಲ್ಲ ಅಂದ್ರೆ ಜೀವನ ಮಾಡೋದು ಕಷ್ಟ ಆಗ್ತದೆ. ಅದಕ್ಕೆ ನನಗೆ ಎರಡೂ ಬೇಕು ಅಂತ. ನಮ್ಮ ಮುಂದೆ ತಾಜಾ ಉದಾಹರಣೆಗಳಿದಾವೆ. ಮುಖೇಶ್ ಅಂಬಾನಿ ಮತ್ತು ಅನಿಲ್ ಅಂಬಾನಿ ಹೆಸರು ಕೇಳಿದ್ದೀರಿ. ಇಬ್ಬರಿಗೂ ಅಷ್ಟೇ ಆಸ್ತಿ ಸಿಕ್ಕಿತ್ತು ಅಲ್ಲ, ಇಬ್ಬರಿಗೂ ಸೇಮ್ ಆಸ್ತಿ ಸಿಕ್ಕಿತ್ತು. ಇವಾಗ ಮುಖೇಶ್ ಎಲ್ಲಿದ್ದಾರೆ, ಅನಿಲ್ ಎಲ್ಲಿದ್ದಾರೆ, ನೀವೇ ನೋಡ್ಕೊಳ್ಳಿ ಅಲ್ಲ. ನೀವು ಅನ್ಕೋಬಹುದು ನಮ್ಮದು ಸಾಕಷ್ಟು ಸಂಪತ್ತಿದೆ, ನಮ್ಮಲ್ಲಿ ಬಿಸ್ನೆಸ್ ಇದೆ, ನಾವ್ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅಂತ. ಅಲ್ಲ, ಅದಕ್ಕೆ ಬುದ್ಧಿ ಬೇಕು. ಅದನ್ನ ಬೆಳೆಸೋಕೆ ಬುದ್ಧಿ ಬೇಕು, ಅದನ್ನ ಉಳಿಸೋಕೆ ಬುದ್ಧಿ ಬೇಕು. ನಮ್ಮಲ್ಲಿ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ ನಿಮ್ಗೆ. ಅನಿಲ್ ಅಂಬಾನಿ ಮತ್ತು ಮುಖೇಶ್ ಅಂಬಾನಿ ಇಬ್ಬರಿಗೂ ಸಮಾನವಾಗಿ ಆಸ್ತಿ ಸಿಕ್ಕಿತ್ತು. ಇವತ್ತು ಮುಖೇಶ್ ಎಲ್ಲಿದ್ದಾರೆ, ಅನಿಲ್ ಎಲ್ಲಿದ್ದಾರೆ, ಅನಿಲ್ ಅಂದ್ರೆ ಯಾರು ಅಂತ ಕೇಳುವಂತ ಪರಿಸ್ಥಿತಿಯೊಳಗೆ ಕೆಲವರು ಇದ್ದೀರಿ ನೀವು ಇಲ್ಲಿ. ಹಾಗಾಗಿ ನಾನು ಹೇಳೋದೇನಂದ್ರೆ, ನೀವು ಬುದ್ಧಿ ಮತ್ತು ವಿದ್ಯೆ, ನಿಮ್ಮ ಸಂಪತ್ತನ್ನು ಗಳಿಸಬೇಕು ಅಂದ್ರೆ ವಿವೇಕದಿಂದ ಗಳಿಸಿ, ಬುದ್ಧಿಯಿಂದ ಗಳಿಸಿ. ಅವಾಗ ಮಾತ್ರ ನಿಮ್ಗೆ ಒಂದು ಒಳ್ಳೆ ಜೀವನ ಸಿಗಕ್ಕೆ ಸಾಧ್ಯ ಆಗ್ತಿದೆ. ಒಂದು ಹಿಂದಿಯಲ್ಲಿ ಕೋಟೇಶನ್ ಇದೆ, ಜರೂರಿ ನಹಿ ರೋಶನಿ ಚಿರಾಗೋ ಸೆ ಹೋತಿ ಹೈ. ಚಿರಾಗ್ ಅಂದ್ರೆ ಬೆಂಕಿ, ಕಿಡಿ. ಜರೂರಿ ನಹಿ ರೋಶನಿ ಚಿರಾಗೋ ಸೆ ಹೋತಿ ಹೈ, ಶಿಕ್ಷಾ ಸೆ ಭಿ
घर रोशन होते हैं, ಶಿಕ್ಷಾ से ही घर रोशन होते हैं. ಅಂಬೇಡ್ಕರ್ ಅವರ ಕೋಟೇಶನ್ ಇದೆ, ವಿದ್ಯೆ ಅನ್ನೋದು ಹುಲಿಯ ಹಾಲು, ವಿದ್ಯೆ ಅನ್ನೋದು ಹುಲಿಯ ಹಾಲು, ಹುಲಿ ಹಾಲನ್ನು ಕುಡಿದವರು ಗರ್ಜಿಸಲೇಬೇಕು ಅಂತ. ಹುಲಿ ಹಾಲು ಕುಡಿದ್ರೆ ಮೇವು ಆಗಂಗಿಲ್ಲ, ಗರ್ಜಿಸಲೇಬೇಕು. ಹಂಗೆ ಶಿಕ್ಷೆಯನ್ನು ಪಡೆದಂತ ವ್ಯಕ್ತಿ ಅದನ್ನು ಸದುಪಯೋಗ ಮಾಡಿಕೊಂಡು ತನ್ನ ಜೀವನದಲ್ಲಿ ಮುಂದೆ ಬರಲೇಬೇಕು. ಅವನು ಬಂದೇ ಬರ್ತಾನೆ, ಆದ್ರೆ ಒಂದು ಷರತ್ತು ಏನಂದ್ರೆ ತನಗೆ ಸಿಕ್ಕ ಸಮಯವನ್ನು ಅವನು ಸರಿಯಾಗಿ ಬಳಸ್ಕೊಂಡ್ರೆ ಅವಕಾಶಗಳು ಮತ್ತೆ ಮತ್ತೆ ಬರೋದಿಲ್ಲ, ಅವಕಾಶಗಳು ಮತ್ತೆ ಮತ್ತೆ ಸಿಗ್ತಾ ಇರಂಗಿಲ್ಲ. ಇವಾಗ ನಿಮ್ಗೆ 1.5 ವರ್ಷ ಹೋಯ್ತಲ್ಲ, ಅದು ನೀವು ಹೊಳ್ಳಿ 10th ಹುಡುಗರಿಗೆ, ನೀವು 10th ಪಾಸ್ ಆಗಿ ಬಂದವರಿಗೆ ನಾನು ಇನ್ನೂ ಸ್ಕೋರ್ ಮಾಡ್ಬೋದಾಗಿತ್ತು, 100ಕ್ಕೆ 100 ತೆಗಿಬೇಕಾಗಿತ್ತು ಅಂತ ನೀವು ಹೊಳ್ಳಿ SSLC ಎಕ್ಸಾಮ್ ಕೊಟ್ಟಕ್ಕಾಗಲ್ಲ. ಅವಕಾಶಗಳು ಮತ್ತೆ ಸಿಗಲ್ಲ. ಈಗ ಸಿಕ್ಕಿರೋ ಅವಕಾಶಗಳನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಂಡು ಕೀರ್ತಿವಂತರಾಗ್ರಿ ಅಂತ ನನ್ನ ಆಸೆ. ಕೀರ್ತಿವಂತರು ಅಂದ ತಕ್ಷಣ ಮತ್ತು ಒಂದು ಪ್ರಶ್ನೆ ಬರ್ತದೆ, ಎಂತ ಕೀರ್ತಿ ಅಂತ? ಪ್ರಖ್ಯಾತಿ ಕುಖ್ಯಾತಿ. ಇದಕ್ಕೂ ನಿಮ್ಗೆ ತಾಜಾ ಉದಾಹರಣೆ ಕೊಡ್ತೇನೆ. ಶಾರುಖ್ ಖಾನ್ ಮತ್ತು ಅವನ ಮಗ ಆಯನ್ ಖಾನ್ ಇಬ್ರು ಪ್ರಖ್ಯಾತರಾಗ್ಬಿಟ್ರಿ. ಈಗ ಶಾರುಖ್ ಖಾನ್ ಖ್ಯಾತನಾಗಿದ್ದ, ಅವನ ಮಗನು ಆಯನ್ ಖಾನನು ಖ್ಯಾತನಾದ. ಆದ್ರೆ ಒಬ್ರು ಕುಖ್ಯಾತನಾಗಿದ್ದಾನೆ, ಒಬ್ರು ಪ್ರಖ್ಯಾತನಾಗಿದ್ದ. ಅದಕ್ಕಾಗಿ ನೀವು ಖ್ಯಾತಿವಂತರಾಗಬೇಕು. ಯಾವ ಖ್ಯಾತಿ ಅನ್ನೋದು ಕೂಡ ನಿಮಗೆ ಬಿಟ್ಟುಕೊಟ್ಟ ವಿಷಯ. ನೀವು ಅದನ್ನ ಆಯ್ಕೆಗಳು ನಿಮ್ಮ ಮುಂದೆ ಇವೆ, ಆಯ್ಕೆಗಳು ನಿಮ್ಮ ಮುಂದೆ ಸಾಕಷ್ಟಿವೆ. ಅದನ್ನ ಮಾರ್ಗದರ್ಶನ ಮಾಡಲಿಕ್ಕೆ ನಾವೆಲ್ಲ ಗುರುಗಳ ವರ್ಗದಲ್ಲಿ ಇದ್ದೀವಿ, ನೀವು ಪೇರೆಂಟ್ಸ್ ಇದ್ದಾರೆ. ಅದನ್ನೆಲ್ಲ ಸರಿಯಾಗಿ ಸದುಪಯೋಗ ಮಾಡಿಕೊಂಡು ನೀವು ಒಳ್ಳೆ ನಾಗರಿಕರಾಗಿ ನಿಮ್ಮ ಜೀವನ ಬಂಗಾರವಾಗಲಿ, ಹಸನವಾಗಲಿ, ನಿಮ್ಮನ್ನ ಹೆತ್ತವರ ಜೀವನವನ್ನು ಕೂಡ ಖುಷಿಯಿಂದ ಕುಡಿಯಲಿ. ಮತ್ತೆ ನಿಮ್ಮ ತಂದೆ ತಾಯಿಗಳಿಗೆ ನೀವು ಗೌರವನ ಕೊಡ್ರಿ, ಪ್ರೀತಿಸ್ರಿ, ನಿಮ್ಮ ಸ್ನೇಹಿತರನ್ನು ಪ್ರೀತಿಸ್ರಿ, ಮತ್ತೆ ಶಾಲೆಗೂ ಕಾಲೇಜಿಗೂ ಒಂದು ಕೀರ್ತಿನ ತರುವಂತಾಗಲಿ ಅಂತ ನಾನು ಆಶಿಸಿ ನನ್ನ 2 ಮಾತು ಮುಗಿಸ್ತೇನೆ. ಪಾಟೀಲ್ ಸರ್ ಒಂದು ಹಾಡ ಹಾಡ್ರಿ ಅಂತ ಹೇಳಿದ್ರು. ಅದು ನಾನು ಭಾಳ ಕೆಟ್ಟ ಹಾಡ್ತೀನಿ, ಚೆನ್ನಾಗಿ ಹಾಡಂಗಿಲ್ಲ, ಆದ್ರೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಭಾಳ ವರ್ಷದ ನಂತರ, ಸುಮಾರು ವರ್ಷಗಳಿಂದ ನಾನು ಹಾಡ ಹಾಡಿದ್ದೀನಿ ಸ್ಟೇಜ್ ಮೇಲೆ. ಭಾಳ ಕೆಟ್ಟದಾಗಬಹುದು, ಕ್ಷಮೆಯಲ್ಲಿ. ಅದು ಒಂದು ನನ್ನ ಇಷ್ಟವಾದ ಹಾಡಲ್ಲ, ಹಮಾರೆ ಜಮಾನೆ ಕಾ ವಿಡಿಯೋ ಹೇಳ್ತಾನಲ್ಲ, ಹಮಾರೆ ಜಮಾನೆ ಕಾ ಏಕ್ ಗಾನಾ ಆಪ್ಕೆ ಸಾಮನೆ ಪೇಶ್ ಹೈ. लंदन देखा, पेरिस देखा और देखा जापान, माइकल देखा, हैरिस देखा, सब देखा मेरी जान. सारे जग में कहीं नहीं है दूसरा हिंदुस्तान, दूसरा हिंदुस्तान. ये दुनिया एक दुल्हन, ए दुनिया एक दुल्हन, दुल्हन की माथे की बिंदिया. ए मेरा इंडिया, ए मेरा इंडिया. आई लव माय इंडिया, आई लव माय इंडिया. जब छेड़ा मनहार किसी ने, झूम के सावन आया. आग लगा दी पानी में जब दीपक राग सुनाया. 7 सुरों का संगम है ये जीवन की माला. हम अपने भगवान को भी कहते हैं बांसुरी वाला, बांसुरी वाला. ये मेरा इंडिया, आई लव माय इंडिया. वतन मेरा इंडिया, सजन मेरा इंडिया. थैंक यू. Thank you so much, ma'am. That was indeed motivating and extremely informative. We are so honored and privileged to have you amongst us. Now I request our beloved principal, Sir Jyotiba Shinde, to honor the guest. अच्छा
Thank you, everyone. I heartily welcome Yashwant sir to this program. I request Swati to welcome sir by giving flowers. I heartily welcome Kiran sir to this program. I request Santrupti to welcome sir by giving flowers. Thank you. Now I call upon Hunshigatti Bhatt sir to speak few words on stage. ನೀವೆಲ್ಲರೂ ಸೈಲೆಂಟ್ ಇದ್ರೆ 2 ನಿಮಿಷದಲ್ಲಿ ಮಾತು ಮುಗಿಸ್ತೇನೆ. ಕೆವಿ ಸಂಸ್ಥೆಯ ಸಪ್ತರ್ಷಿಗಳನ್ನ ಋನ್ಮಂದಿರದಲ್ಲಿ ಸ್ಮರಿಸಿ ಇವತ್ತಿನ ಪ್ರಥಮ ವಾಣಿಜ್ಯ ವಿಭಾಗದ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಕರೆಗೆ ಒಗ್ಗಟ್ಟು ಆಗಮಿಸಿರ್ತಕ್ಕಂಥ ಡಾಕ್ಟರ್ ಮಾದೇವಿ ಕಣಿವೆ ಮೇಡಮ್ ಅವರೇ, ನಮ್ಮ ಪ್ರೀತಿಯ ಪ್ರಾಚಾರ್ಯರೇ ಹಾಗೂ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗ ಬಂಧುಗಳ ಹಾಗೂ ಇವತ್ತಿನ ದಿವಸ ಅತ್ಯಂತ ಕಲರ್ಫುಲ್ ಆಗಿ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಪ್ರಥಮದಲ್ಲಿ ನಿಮ್ಮ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸ್ವಾಗತ ಸುಸ್ವಾಗತ ತಮಗೆ. ನನಗೆ ಅನಿಸ್ತಾ ಇದೆ ನಾವು ಹೇಳ್ತಕ್ಕಂಥ ಉಪದೇಶ ಈಗ ಉಪದ್ರ ಆಗಿ ಕಾಡ್ತಾ ಇದೆ ಅಂತ. ಯಾಕಂತ ಹೇಳಿದ್ರೆ ನೀವೆಲ್ಲರೂ ಬೇರೆ ಬೇರೆ ಲೋಕದಲ್ಲಿ ಇದ್ದೀರಿ. ಈಗ ನಾವು ಹೇಳ್ತಕ್ಕಂಥ ಉಪದೇಶ ನಿಮ್ಗೆ ಉಪದ್ರ ಆಗ್ತದ. ಹಾಗಾಗಿ ನಾನೇನು ಹೆಚ್ಚು ಸಮಯ ತೆಗೆದುಕೊಳ್ಳಲ್ಲ. ನಾನಾಡುವ ಮಾತು ಹೀಗಿರಲಿ ಗೆಳೆಯ, ನಾನಾಡುವ ಮಾತು ಹೀಗಿರಲಿ ಗೆಳೆಯ, ಮೃದುವಚನ ಮೂಲಕ ಗೆಲ್ಲುವುದು ತಿಳಿಯ, ಒಲುಮೆಯ ಮೊಗ್ಗೊಡೆದು ಮಾತನಾಡಿ ಬರಲಿ, 3 ಗಳಿಗೆಯ ಬಾಳು ಘಮಘಮಿಸುತ್ತಿರಲಿ, 3 ಗಳಿಗೆಯ ಬಾಳು ಘಮಘಮಿಸುತ್ತಿರಲಿ. ನಮ್ಮ ಬದುಕು ಹೆಂಗಿರ್ಬೇಕಂದ್ರೆ ಘಮಘಮಿರ್ತಕ್ಕಂಥ ಬದುಕಾಗಬೇಕು. ಆ ಬದುಕು ಘಮಘಮಿಸಬೇಕು ಅಂತ ಹೇಳಿದ್ರೆ ನಾವು ವಿದ್ಯೆಯನ್ನು ಪಡ್ಕೊಳ್ಬೇಕು, ಜ್ಞಾನಾರ್ಜನೆಯನ್ನು ಪಡ್ಕೊಳ್ಬೇಕು. ಅಂದಾಗ ಬದುಕು ಗಮನಿಸ್ತದೆ ಅಂತಕ್ಕಂಥದ್ದು. ಹಾಗಾಗಿ ನಾನು ಹೆಚ್ಚು ತೆಗೆದುಕೊಳ್ಳದೆ ಮುಂದಿನ ವೇದಿಕೆಗೆ ಅನುವು ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ತಿಳಿಸಿ ನನ್ನ ಮಾತುಗಳು ವಿರಾಮ ನೀಡ್ತೀನಿ. ನಮಸ್ಕಾರ. Thank you, sir. Now I call upon Ramesh Naik, sir, to speak few words on the stage. ಪ್ಲೀಸ್ ಸೈಲೆಂಟ್. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಪದವಿ ವಿಭಾಗದ ಹಿಂದಿ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಮಾಧವಿ ಕಣಿವೆ ಮೇಡಮ್ ಅವರೇ, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಮಹಾವಿದ್ಯಾಲಯದ ನೆಚ್ಚಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಪ್ರೊಫೆಸರ್ JB ಸಿಂಧೆ ಸರ್ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಸಹೋದ್ಯೋಗಿ ಮಿತ್ರರೇ, ಹಾಗೂ ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, ಬಹುಶಃ ಬಹಳಷ್ಟು
ನಮ್ಮ ಸರ್ಗಳು ಮಾತಾಡಿದ್ದಾರೆ. ನಿಮ್ಮ ವಿದ್ಯಾರ್ಥಿಯ ಒಂದು ಜೀವನ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಒಂದು ಜೀವನ. ಬಹುಶಃ ಸೆಕೆಂಡ್ PUC ಅವರಿಗೆ ನಮ್ಮ ಮುಖ್ಯ ಅತಿಥಿಗಳು ಹೇಳಿದ್ರು 1.5 ವರ್ಷ ಮುಗಿದಿದೆ, ಇನ್ನು ಕೇವಲ 5 ರಿಂದ 6 ತಿಂಗಳು ಇದೆ. ಈ 5 ರಿಂದ 6 ತಿಂಗಳೇ ನಿಮ್ಮ ಜೀವನದ ಒಂದು ದ್ವಿತೀಯ PUC ಒಂದು ಕೊನೆಯ ಘಟ್ಟದ ಒಂದು ಸಮಯ ಆಗಿದೆ. ಹಾಗಾಗಿ ಈ ಸಮಯವನ್ನು, ಯಾಕಂದ್ರೆ ಫಸ್ಟ್ ಇಯರ್ PUCಗೆ ಇನ್ನೊಂದು ವರ್ಷ ಇರುತ್ತೆ, ಹಾಗಾಗಿ ದ್ವಿತೀಯ ವರ್ಷದಲ್ಲಿರ್ತಕ್ಕಂಥ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಸಮಯ ಕಡಿಮೆ ಇದೆ. ಸೊ ಹಾಗಾಗಿ ಆ ಸಮಯವನ್ನು ತಾವು ಸದುಪಯೋಗ ಮಾಡ್ಕೋಬೇಕು. ಅದೇ ರೀತಿಯಾಗಿ ನಮ್ಮ ಗುಡ್ಲಪ್ಪ ಹಳ್ಳಿಕೇರಿ ಮಹಾವಿದ್ಯಾಲಯ ಒಂದು ಏನಿದು ಪ್ರಿಮೈಸಸ್ ಏನಿದೆ, ಬಹುಶಃ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಯಾವುದು ಕ್ಯಾಂಪಸ್ ಇಲ್ಲಿರ್ತಕ್ಕಂಥ ಒಂದು ವಾತಾವರಣ ನಮ್ಮ GS ಕಾಲೇಜ್ ಪ್ರಿಮೈಸಸ್ ಅಲ್ಲಿ ಇದೆ. ಒಳ್ಳೆಯ ಒಂದು ಗ್ರಂಥಾಲಯ ಇದೆ. ಗ್ರಂಥಾಲಯವನ್ನು ನೀವು ಸರಿಯಾಗಿ ಸದುಪಯೋಗ ಪಡ್ಕೋಬೇಕು. ನಮ್ಮ ಗ್ರಂಥ ಪಾಲಕರು ಇದ್ದಾರೆ. ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬುಕ್ಸ್ಗಳು ಬೇಕು ಅಥವಾ ಮ್ಯಾಗಝಿನ್ಸ್ಗಳು ಬೇಕು ಅಂತಂದ್ರೆ ಎಲ್ಲವನ್ನು ನಿಮಗೆ ಕೊಡ್ತಾರೆ. ಅದೇ ರೀತಿಯಾಗಿ ನಮ್ಮ ಕ್ಯಾಂಪಸ್ ಅಲ್ಲಿ ಗ್ರೀನ್ ಲೈಬ್ರರಿ ಇದೆ, ಗ್ರೀನ್ ಎಕೋ ಲೈಬ್ರರಿ ಇದೆ, ಒಳ್ಳೆಯ ಉಪನ್ಯಾಸಕ ವೃಂದ ಇದೆ. ಸೊ ಹಾಗಾಗಿ ಇವುಗಳೆಲ್ಲವನ್ನು ತಾವು ಸದುಪಯೋಗ ಪಡ್ಕೋಬೇಕು. ಆಮೇಲೆ ಕೊರೋನಾ, ಯಾಕಂದ್ರೆ ಈ ಸಲ ನಾನು ನಿನ್ನೆ PUC ಹುಡುಗರಿಗೆ ಹೇಳಿದ್ದೆ, ಈ ಸಲ ಕೊರೋನಾ ಬರೋದಿಲ್ಲ. ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿ ತಲೆಯಲ್ಲಿ ಅದೇ ಸರ್ಕೊಂಡಿದೆ, ಫೆಬ್ರವರಿ ಮಾರ್ಚಲ್ಲಿ ಕೊರೋನಾ ಬರುತ್ತೆ, ನಮಗೆ ದ್ವಿತೀಯ PUC ಎಕ್ಸಾಮ್ ಆಗೋದಿಲ್ಲ, ಪ್ರಥಮ PUC ಎಕ್ಸಾಮ್ ಆಗೋದಿಲ್ಲ, ಹಾಗೆ ಎಲ್ಲರೂ ಪಾಸ್ ಮಾಡ್ತಾರಂತ ದಯವಿಟ್ಟು ನೀವು ತಲೆಯಿಂದ ಅದನ್ನು ತೆಗೆದುಹಾಕಿ. ಈ ಸಲ ಯಾವುದೇ ರೀತಿಯಾಗಿರ್ತಕ್ಕಂಥ ಅಲೆಗಳು ಇರೋದಿಲ್ಲ. ಹಾಗಾಗಿ ಪ್ರಥಮ PUC ಮತ್ತು ದ್ವಿತೀಯ PUC ಪರೀಕ್ಷೆಗಳು ನಡೀತದೆ. ಹಾಗಾಗಿ ತಾವುಗಳೆಲ್ಲರೂ ಈ ಒಂದು ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಕರ್ನಾಟಕ. I request Dr. Armanand sir to have his few words on this occasion. Good afternoon, everyone. Respected dignitaries of the dais and of the dais and my dear students. ಭಾಳ ಸಹಾಯ ತಗೋದಿಲ್ಲ ಮತ್ತು ಲೈಬ್ರರಿಯಲ್ಲಿ ಮಾತಾಡೋದ್ರೆ ನಾವು ಬಿಡುವುದಿಲ್ಲ. ಸಂಜೆ ಮಠ ಮಾತಾಡ್ತೀವಿ ಆ ಲೈಬ್ರರಿ ಹೋಗಿ. ಇವ ರ್ಯಾಂಕ್ ಸ್ಟೂಡೆಂಟ್ಸ್ ಒಂದಿಷ್ಟು ಮಾತು ಹೇಳಿದ್ರು, ಆಮೇಲೆ ಟೀಚರ್ಸ್ ಒಂದಿಷ್ಟು ಮಾತು ಹೇಳಿದ್ರು, ಅದು ನಾನೊಂದು ಮಾತು ಹೇಳ್ತೀನಿ. ಒಂದೇ ಒಂದು ಕ್ವಶನ್ ಕೇಳ್ತೀನಿ, ಅದು ಉತ್ತರ ಹೇಳ್ಬಿಟ್ಟು ನೀವು ಲೈಬ್ರರಿ ಯೂಟಿಲೈಸ್ ಮಾಡತ್ತೀನಿ ಬರ್ಬೇಕು. ವಾಟ್ ಯು ಮೀನ್ ಬೈ ನ್ಯೂಸ್? ಯಾರು ಒಂದು ಉತ್ತರ ಹೇಳಿ ನಾನು ಹ್ಯಾಂಡಲ್ ಮಾಡಿಬಿಡ್ತೀನಿ. ವಾಟ್ ಯು ಮೀನ್ ಬೈ ನ್ಯೂಸ್? ಎನಿವನ್? ವಾಟ್ ಯು ಮೀನ್ ಬೈ ನ್ಯೂಸ್? ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅಲ್ಲ. What is new, that is news. Okay, thank you. Thank you. Thank you, sir. Education is the passport to the future. Tomorrow belongs to those who prepare for it today. Education is the most powerful weapon we can use to change the world. Now, the person who has consumed himself to change light and darkness in the life of students, the principal of KLEGH College Haveri, Sir Jyotiba Shinde, is requested to speak few words on this occasion. ಎಲ್ಲರಿಗೂ ಮಧ್ಯಾಹ್ನ ನಮಸ್ಕಾರಗಳು. ವೇದಿಕೆಯ ಮೇಲೆ KLE ಸಂಸ್ಥೆಯ ಗುಡ್ಲಪ್ಪ ಹಳ್ಳಿಕೇರಿ PU ಕಾಲೇಜ್ ಆಗಮನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಡಾಕ್ಟರ್ MP ಕನ್ವಿ ಮೇಡಮ್, ಮುಖ್ಯಸ್ಥರು ಹಿಂದಿ ವಿಭಾಗ ಗುಡ್ಲಪ್ಪ ಹಳ್ಳಿಕೇರಿ ಕಾಲೇಜ್ ಹಾವೇರಿ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗ್ರಂಥಪಾಲಕರಾದಂಥ ಆತ್ಮಾನಂದ ಸರ್ ಅವರೇ, ಸಂಖ್ಯಾಶಾಸ್ತ್ರ ಮತ್ತು ಗಣಿತಶಾಸ್ತ್ರ ಎರಡೂ ವಿಷಯಗಳ ಉಪನ್ಯಾಸಕರಾದಂಥ ಶಶಿಕುಮಾರ್ ಕೊಡ್ಗೆ ಸರ್ ಅವರೇ, ಬಳಿಗಾರ ಮೇಡಮ್ ಅವರೇ, ಕಾರವಾರ ಮೇಡಮ್ ಅವರೇ,
ಹುಣಸಿಕಟ್ಟಿಮಠ ಸರ್ ಅವರೇ, ಹೊಸಳ್ಳಿ ಅವರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಬೆನ್ನೆಲುಬು ಮತ್ತು ನಿಮ್ಮ ಅಚ್ಚುಮೆಚ್ಚಿನ ಶಿಕ್ಷಕರಾದಂಥ BR ಪಾಟೀಲ್ ಸರ್ ಅವರೇ, ಅರ್ಥಶಾಸ್ತ್ರದ ವಿಷಯದ ಉಪನ್ಯಾಸಕರಾದಂಥ ರಮೇಶ್ ನಾಯಕ್ ಸರ್ ಅವರೇ, ಗಣಿತಶಾಸ್ತ್ರದ ಉಪನ್ಯಾಸಕರಾದಂಥ ಪ್ರಶಾಂತ್ ಧಾರವಾಡ ಅವರೇ, ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂಥ ಉತ್ತಮ್ ಕಂಟೆ, ಜೀವಶಾಸ್ತ್ರದ ಉಪನ್ಯಾಸಕರಾದಂಥ ಯಶವಂತ್ ಮತ್ತು ಕಿರಣ್ ಹುಗಾರ್ ಸರ್ ಅವರೇ, ಹಾಗೂ ಯಾವತ್ತು ನನ್ನ ಅಚ್ಚುಮೆಚ್ಚಿನ ನಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಬೆಳಗಾವಿ ಭಾಷೆ ಒಳಗೆ ರಂಗಬೀರಕ್ಕೆ ಆಗಿರ್ತಕ್ಕಂಥ ವಿದ್ಯಾರ್ಥಿನಿಯರೇ, ಇಲ್ಲಿ ಈ ಕಾರ್ಯಕ್ರಮವನ್ನು ನಾವು ನಿನ್ನೆ ಪ್ರಥಮ PUC ಕಲಾ ಮತ್ತು ಪ್ರಥಮ PUC ಕಲಾ ವಿಭಾಗಕ್ಕೆ ದ್ವಿತೀಯ PUC ಕಲಾ ವಿಭಾಗದವರು ಕೊಡ ಮಾಡಿದ್ದರು. ನಿನ್ನೆ ತಾನೇ ಇವತ್ತು ಸಂಡೇ ಇದ್ದರೂ ಕೂಡ ರವಿವಾರ ಇದ್ದರೂ ಕೂಡ ರಜೆ ಇದ್ದರೂ ಕೂಡ ತಾವ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ವಿಶೇಷವಾಗಿ KLE ಸಂಸ್ಥೆಯ ಅಡಿಯಲ್ಲಿ ಅಂಗ ಸಂಸ್ಥೆ ಆದಂತ ಗುದ್ಲೆಪ್ಪ ಹಳ್ಳಿಕೇರಿ ಕಾಲೇಜಿಗೆ 2021-22ನೇ ಸಾಲಿಗೆ ಪ್ರಥಮ PUC ವಾಣಿಜ್ಯ ವಿಭಾಗಕ್ಕೆ ಪ್ರವೇಶವನ್ನ ಪಡೆದಂತ ವಿದ್ಯಾರ್ಥಿಗಳನ್ನ ನಮ್ಮ ಇಡೀ ಗುದ್ಲೆಪ್ಪ ಹಳ್ಳಿಕೇರಿ ಕಾಲೇಜಿನ ಪರಿವಾರ ಮತ್ತು ಕುಟುಂಬದ ಪರವಾಗಿ, ಸಿಬ್ಬಂದಿಯ ಪರವಾಗಿ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮಗೆಲ್ಲ ತಿಳಿದಿರುವಂಗ ಇಲ್ಲಿ ಮುಖ್ಯ ಅತಿಥಿಗಳು ಮಾತಾಡೋರು, ಟಾಪರ್ಸ್ ಎಲ್ಲ ಮಾತಾಡೋರು, ಅವರೆಲ್ಲ ಮಾತಾಡೋದು ಬಹಳಷ್ಟ ಪ್ರಸ್ತುತ ಇದ್ರೆ ನಾವ ಸಿಕ್ಕಂತ ಸಮಯನ ಒಳ್ಳೆ ರೀತಿಯಿಂದ ಉಪಯೋಗಿಸಬೇಕು. ತಮಗೆಲ್ಲ ನಾ ಕ್ಲಾಸ್ನಾಗ ಬಂದಾಗ ಆಲ್ಮೋಸ್ಟ್ ಎಲ್ಲ ಹೇಳಿರ್ತೇನೆ. KLE ಸೊಸೈಟಿ ನೀವು ಎಂತ ಕಾಲೇಜ್ ಸ್ಟಡಿ ಮಾಡಕಂದ್ರೆ ಇಡೀ ಹಾವೇರಿ ಜಿಲ್ಲೆಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ A ಗ್ರೇಡ್ ಮಾನ್ಯತೆಯನ್ನು ಹೊಂದಿರತಕ್ಕಂತ ಮತ್ತು ಇಡೀ ಹಾವೇರಿ ಜಿಲ್ಲೆಯಲ್ಲಿ ಏಕೈಕ UGC ಇಂದ A ಗ್ರೇಡ್ ಪಡೆದಂತ ಗುದ್ಲೆಪ್ಪ ಹಳ್ಳಿಕೇರಿ ಕಾಲೇಜಿನಲ್ಲಿ ಅಭ್ಯಾಸವನ್ನ ಮಾಡುತ್ತಿದ್ದೀರಿ. ಇದರ ಜೊತೆಗೆ KLE ಸಂಸ್ಥೆ ಅಂದ್ರ ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ ಇದ್ದಾಗ MNC ಇದ್ರ ಶಾಖೆಗಳು ಕೂಡ ಇಲ್ಲಿ ಅಂದ್ರೆ ಅಬುದಾಬಿ, ಮಲೇಷಿಯಾ, ಔಟ್ ಆಫ್ ಸ್ಟೇಟ್ ಕೂಡ ಅದಾವ. ತಮಗೆಲ್ಲ ಗೊತ್ತಿರಲಿ, ನಮ್ಮ KLE ಸಂಸ್ಥೆ ಸ್ಥಾಪನೆಯಾಗಿ ಸುಮಾರು 106 ವರ್ಷ ಶತಮಾನೋತ್ಸವ ಆಗಿತ್ತು. ನಮ್ಮ ಗುದ್ಲೆಪ್ಪ ಹಳ್ಳಿಕೇರಿ ಕಾಲೇಜು ಸುಮಾರು 60 ವರ್ಷಗಳಿಗೆ ದಾಪುಗಾಲವನ್ನು ಹಾಕ್ತೈತಿ. ಹೀಗಾಗಿ ಇಂಥ ಕಾಲೇಜಿನಲ್ಲಿ ತಾವು ಅಭ್ಯಸಿಸುತ್ತಿದ್ದರೆ ಅಂದರೆ ನಿಮಗೆ ಹೆಮ್ಮೆ ಇರಬೇಕು. ನಾನೆಲ್ಲ ಬಹಳಷ್ಟ ಇಲ್ಲಿ ಟಾಪರ್ಸ್, ಎಸ್ಪೆಷಲಿ ಟಾಪರ್ಸ್ ಮಾತಾಡೋರು ನಿಮಗೆ ವಿಶೇಷವಾಗಿ ರಿತಿಕಾ ಜಮಾದಾರ್ ಮಾತಾಡೋರು ತಾವೆಲ್ಲ ಅಬ್ಸರ್ವ್ ಮಾಡಿರ್ಬೇಕು. ಒಂದ್ ಎರಡನೇ ಲೈನ್ ಮಾತಾಡ್ರು, ಅದು ಏನೈತೆ ಅಂದ್ರೆ ನಾಲೆಜ್ ಈಸ್ ಪವರ್. ನಿಮ್ಮ ಕ್ಲಾಸ್ ನಹಿ ಸಂಸ್ಕೃತದಾಗ ನಹಿ ಜ್ಞಾನೇನ ಸದೃಶ್ಯಂ ಅಂತ ಹೇಳ್ತಾರ. ಅದಕ್ಕ ಈ ಜಗತ್ತಿನಲ್ಲಿ ಯಾವ್ದಾದ್ರು ಸಂಪತ್ತಿತ್ತಂದ್ರ, ಒಳ್ಳೆಯ ಸಂಪತ್ತಿತ್ತಂದ್ರ, ಕಲಿಯಲಾದ ಸಂಪತ್ತಿತ್ತಂದ್ರ ವಿದ್ಯೆ ಒಂದ. ಅದನ್ನ ಬಿಟ್ರೆ ಉಳಿದು ನಮ್ಮ ಕಡೆ ಹಣ ಇತ್ತಂದ್ರೆ ಯಾರು ದೊಡ್ಕೊಂಡು ಹೋಗ್ಬೋದು, ಕಳ್ತನ ಮಾಡ್ಬೋದು. ಆದ್ರ ವಿದ್ಯೆಯನ್ನ ಮಾತ್ರ ಯಾರ ಕಡೆಯಿಂದಲೂ ಕಲಿಯಲಿಕ್ಕಾಗಿಲ್ಲ. ನಿಮ್ಮ ಸ್ವಂತ ಆಸ್ತಿ ಇದ್ದಂಗ. ಅದಕ್ಕ ನಮ್ಮ ರಿಕ್ವೆಸ್ಟ್ ಏನಂದ್ರ, ನೀವೆಲ್ಲ ವಿದ್ಯಾರ್ಜನೆಗಾಗಿ ನಿಮ್ಮ ಸಮಯವನ್ನ ಈ 2 ವರ್ಷ ಕೋರ್ಸಿಗೆ ಮೀಸಲಾಗಿಟ್ರ ಮುಂಬರ್ತಕ್ಕಂತ 60-70 ವರ್ಷ ಏನ್ ಮಾಡ್ಬೋದು ಅಂದ್ರೆ ಒಳ್ಳೆ ರೀತಿಯಾಗಿ ಜೀವನವನ್ನ ಮಾಡ್ಬೋದು. ಅದಕ್ಕ ನಮ್ ಕಾಮರ್ಸ್ ಎದಕ್ಕೆ ಇಂಪಾರ್ಟೆನ್ಸ್ ಬಂದೈತೆ ಅನ್ನೋದು ನಾ ಬಹಳ ನಿಮ್ ಕ್ಲಾಸ್ನಾಗ ಹೇಳಿನಿ. ಇಲ್ಲಿ ವೇದಿಕೆ ಪರವಾಗಿನೂ ಕೂಡ ಹೇಳ್ತೀನಿ. ಜೈ ಜವಾನ್ ಜೈ ಕಿಸಾನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ರು. ಅದ್ರ ಜೊತೆಗೆ 1998 ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ ತಂದ ವಾಜಪೇಯಿ ಅವರು ಪೋಖ್ರಾನ್ ಅಣುಬಾಂಬ್ ಟೆಸ್ಟ್ ಮಾಡುವಾಗ ಹೇಳಿದ್ರು. ಅದೇ ರೀತಿ ಈಗ ಪ್ರಸ್ತುತ 21ನೇ ಶತಮಾನ, ಪ್ರಸ್ತುತ ಪ್ರಪಂಚದಲ್ಲಿ ಯಾವ ಪರಿಸ್ಥಿತಿ ಬಂದೈತೆ ಅಂದ್ರ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ ಜೊತೆಗೆ ನಾವು ಜೈ ವಾಣಿಜ್ಯ ಅನ್ನಬೇಕಾಗಿದೆ. ಅಂದ್ರೆ ಮಾತ್ರ ನಾವ ಬೇರೆ ದೇಶದ ಜೊತೆಗೆ ಗುರುತು ಮಾಡ್ಕೊಳ್ತೀವಿ. ನಿಮಗೆಲ್ಲ ಗುರುತಿರುವಂಗ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಕಾಣ್ತಕ್ಕಂಥ ದೇಶ. ಹಿಂಗಾಗಿ ನಿಮಗ ಒಳ್ಳೆಯ ಸಂಸ್ಕೃತಿ. ದ್ವಿತೀಯ PUC ವಿದ್ಯಾರ್ಥಿಗಳು ನಿಮ್ಗ ಸ್ವಾಗತ ಮಾಡ್ಕೊಂಡರು. ಈಗ ದ್ವಿತೀಯ PUC ವಿದ್ಯಾರ್ಥಿಗಳು ಕಾಲೇಜಿನಿಂದ ಸೆಕೆಂಡ್ PUC ಎಕ್ಸಾಮ್ ಮುಗಿಸೋಕ್ಕಿಂತ ಮೊದಲ ಪ್ರಥಮ PUC ವಿದ್ಯಾರ್ಥಿಗಳು ಅವರಿಗೆ ಬೀಳ್ಕೊಡೋ ಸಮಾರಂಭವನ್ನ ಮಾಡಬೇಕಾಗಿತ್ತು. ಅಂದ್ರೆ ಇದೇನಂದ್ರ ಕೊಡುವುದು ಮತ್ತು ತೆಗೆದುಕೊಳ್ಳುವ ಸಂಸ್ಕೃತಿ ನಮ್ಮ ಭಾರತದ. ಅದಕ್ಕಾಗಿ
ದೀಪಾ ಬೆಂಚೇಡಿನೂ ಕೂಡ ಮಾತಾಡ್ಯಾರು. ಅವರು ಕೂಡ ಇಂಪಾರ್ಟೆನ್ಸ್ ಆಫ್ ನಾಲೆಜ್ ಬಗ್ಗೆ ಹೇಳ್ಯಾರು. ಮತ್ ನಿಮ್ಗ ಗೊತ್ತಿರ್ಲಿ, ಅವ್ರು 3 ಮಂದಿ ಜನ ಏನಾಯ್ತು ನೋಡ್ರ, ರೆಗ್ಯುಲರ್ ಕ್ಲಾಸಿಗೆ ಯಾರು ಬರ್ಲಿ ಬಿಡ್ಲಿ ಅವ್ರ ಮಾತ್ರ ರೆಗ್ಯುಲರ್ ಕ್ಲಾಸಿಗೆ. ನಾನ ಪ್ರತ್ಯಕ್ಷವಾಗಿ ನೋಡಿದ್ದ ಒಂದು ರಿತಿಕಾ ಜಮಾದಾರ್ಗ ಆರಾಮಿಲ್ವಾ ನೀನು ಮನೆಗೆ ಹೋಗು ಕ್ಲಾಸ್ ಕೊಡ್ಬೇಡಪ್ಪಂದ್ರ ವೊಮಿಟಿಂಗ್ ಮಾಡ್ಕೊತಿದ್ರು ಕೂಡ ಕ್ಲಾಸ್ ಬಂದ್ ಕೂತ. ಆಮೇಲೆ ಸೌಂದೂರ್ದಿಂದ ಟ್ರಾವೆಲ್ ಮಾಡಿ, ತಮ್ಗೆಲ್ಲ ಗಮನ ಇಟ್ಟು ಕೇಳಿರಲಿಲ್ಲ ಗೊತ್ತಿಲ್ಲ, ಸಿ ಸ್ಕೋರ್ಡ್ ಇನ್ ಇಂಗ್ಲಿಷ್ 98 marks and she scored in Kannada 98 marks and rest of the subject economics, business study, accountancy she scored 100 out of 100. ನಿಮ್ಮ ಹಂಗ ಅವರಾಗಿ ಅನುಕೂಲ ಆಗಿ ಬಂದ್ರ ನಾ ಇದನ್ನ ಯಾಕೆ ಹೇಳಕತ್ತಂದ್ರ, ನಾನು ಸುಮಾರು 12 ವರ್ಷ ಬಂದು ನನಗನ್ಸು ಮಟ್ಟಿಗೆ ಕೇಳಿ ಇತಿಹಾಸದೊಳಗ ವಾಣಿಜ್ಯ ವಿಭಾಗದೊಳಗ ಇಲ್ಲಿ ಮಠ ಗರಿಷ್ಠ ಸಂಖ್ಯೆಯ ಅಂಕಗಳನ್ನ ತಗೊಂಡಿರ್ಬೇಕಂತ ನನಗನ್ಸುತ್ತೆ. ಯಾಕಂದ್ರೆ ಅವ್ರ ಟೋಟಲ್ ಸ್ಕೋರ್ ಔಟ್ ಆಫ್ 600 596 ಬರೀ ಲ್ಯಾಂಗ್ವೇಜ್ ಇಂಗ್ಲಿಷ್ ಕೇಳ್ ಹೋಗ್ಯಾವು, ಕನ್ನಡ ಕೇಳ್ ಹೋಗ್ಯಾವು, ಉಳಿದೆಲ್ಲ 100 ಅದಾವ. ಅದಕ್ಕೆ ಅವರಿಗೆ ಮತ್ತೊಮ್ಮೆ ಕಾಲೇಜಿನ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲು ಅಭಿನಂದನೆ. ಈಗ ಮೇಡಮ್ ಅವರು ಕೂಡ ಮಾತಾಡೋ ಬಹಳಷ್ಟು ವಿಷಯಗಳನ್ನ ಹೇಳ್ಯಾರು, ಅವು ಮನಮುಟ್ಟುವಂತೆ ಆಗ್ಯಾವ. ನಿಮಗೆಲ್ಲ ಗೊತ್ತಿರಲಿ, ನೀವೆಲ್ಲ ಕಲಿತೀರಿ. ಕಲಿತಿದ್ದ ವಿಷಯವನ್ನ ದಿನನಿತ್ಯದ ಉಪಯೋಗ ಬಳಸ್ಕೋಬೇಕು. ಮೇಡಮ್ ಹೇಳಿದ್ರು, ನೀವು ಯಾರು ಹಣವನ್ನ ಗಳಿಸಿರ ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಲೈವ್ ಎಕ್ಸಾಂಪಲ್ ಕೊಟ್ಟು ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ ಬಗ್ಗೆ ಅವರೆಲ್ಲ ಯಾವ ರೀತಿ ಪ್ರತಿ ವರ್ಷ ನೋಡ್ರಿ, ನಿಮ್ಗೆ ಇವತ್ತಿನ ಸರ್ಗೆ ಬರ್ತೈತೆ ನ್ಯೂಸ್ ಬಗ್ಗೆ ಮೀನಿಂಗ್ ಹೇಳೋರು, ಇವತ್ತಿನ ಸುದ್ದಿ ನಾಳೆ ಏನಾಗತ್ತೆ ರದ್ದೆ ಆಗಿಬಿಡ್ತೈತೆ. ಇವತ್ತು ಕೆಲಸ ಮಾಡಿದೀನಿ ನಾಳೆ ಮಾಡಂಗಿಲ್ಲ ನಡೆಯಂಗಿಲ್ಲ. ಈಗ ಅದಕ್ಕೆ ಅವ್ರು ರಿಚೆಸ್ಟ್ ಪರ್ಸನ್ ಇರ್ಬೋದು, ಅವರಿಗೆ ಸಂಪತ್ತನ್ನ ಹೆಂಗ್ ನಿರ್ವಹಣೆ ಮಾಡೋದು ಕಲಿತೀರಿ. ಬಿಸ್ನೆಸ್ ಸ್ಟಡಿ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಅಂತ ಕಲಿತೀರಿ. ನೀವು ಆಹ್ವಾನ ಯಾವ್ದ್ರ ಮುಖಾಂತರ ಮಾಡಿರೋದ್ರೆ ವಿಶೇಷವಾದ ಚೆಕ್ ಮುಖಾಂತರ ಆಹ್ವಾನ ಮಾಡಿದ್ರೆ ನೀವು ಅದನ್ನ ದಿನನಿತ್ಯದೊಳಗ ಬಳಸಿಕೊಂಡ್ರ ನೀವು ಕೂಡ ಏನಾಗ್ಬೋದು ನೋಡ, ಒಬ್ಬ ಒಳ್ಳೆಯ ವ್ಯಕ್ತಿ ಆಗ್ಬೋದು. ತಮ್ಗೆಲ್ಲ ಗೊತ್ತಿರ್ಲಿ, ದೀಪಾ ಬೆಂಚೇಡಿ ಮಾತಾಡೋರು ಡಾಕ್ಟರ್ ಅಂಬೇಡ್ಕರ್ ಅವ್ರ ಕೋಟ ಹೇಳಿದ್ರು. ಅಂಬೇಡ್ಕರ್ ಒಂದ್ ಕಡೆ ಏನ್ ಹೇಳ್ತಾರಂದ್ರ, ನಿನ್ ಮೈ ಮೇಲೆ ಬಟ್ಟೆ ಹರಿದ್ರು ಪರವಾಗಿಲ್ಲ, ನಿನ್ ಕೈಯಾಗ ಏನಿರ್ಬೇಕು, ಒಂದ್ ಪುಸ್ತಕ ಇರ್ಬೇಕು ಅಂತ ಹೇಳ್ತಾರೆ. ಆದ್ರೆ ನೀವೇನ್ ಮಾಡ್ತೀರಿ ಹೇಳಿ, ಅದ್ರ ರಿವರ್ಸ್, ನಿನ್ ಮೈ ಮೇಲೆ ಬಟ್ಟೆ ಹರಿದಿದ್ರು ಕೂಡ ಒಂದ್ ನಿನ್ ಕೈಯಾಗ ಸ್ಮಾರ್ಟ್ ಫೋನ್ ಇರ್ಬೇಕು. ಆ ರೀತಿ ಬಯಸ್ತಿಲ್ಲ ನೀವು, ಹಂಗ್ ಬಯಸಾಕ್ ಹೋಗೋದು. ಆದಷ್ಟು ಏನ್ ಮಾಡ್ಬೇಕಂದ್ರ ಬೇರೆಯವರಿಗೆ ಕೆಟ್ಟದ್ದಾಗಬಾರ್ದು ಬಯಸ್ಬೇಕ್ರಿ. ನೀವು ಬೇರೆದವ್ರಿಗೆ ನಿಮ್ ಅದಕ್ಕ ಮದರ್ ತೆರೇಸಾ ಒಂದ್ ಕಡೆ ಹೇಳ್ತಾರೋ, ಇಫ್ ಯುವರ್ ಇಂಟೆನ್ಷನ್ಸ್ ಆರ್ ಗುಡ್ ದೆನ್ ಡೆಫಿನೆಟ್ಲಿ ದ ಗಾಡ್ ವಿಲ್ ಹೆಲ್ಪ್ ಯು. ಅದಕ್ಕ ದಯವಿಟ್ಟು ಯಾರು ಕೂಡ ಇಲ್ಲಿ ಕೇಳಿ ಸಂಸ್ಥೆ ಪರಿವಾರಕ್ಕೆ ಬಂದಿರಿ, ನಮ್ಮದು ಎಲ್ಲಾ ಉದ್ದೇಶ ಏನಿರ್ತೈತೆ ಅಂದ್ರ ನಿಮ್ಮ ಏಳಿಗೆ ಆಗ್ಲಂತಾನೆ ಇರ್ತೈತೆ. ಅದಕ್ಕ ತಾವೆಲ್ಲ ಎಸ್ಪೆಷಲಿ PUC ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ಬಂದವ್ರು ನೋಡ್ರಿ, ನೀವೆಲ್ಲ ನಮ್ಮ ಕಾಲೇಜಿನ ರಾಯಭಾರಿಗಳಿದ್ದಂಗ ಒಳ್ಳೆಯ ಸುದ್ದಿ ಅಂದ್ರ ಕಾಲೇಜಿನ ಬಗ್ಗೆ ಒಳ್ಳೆಯ ಮನಸ್ಸಿನಿಂದ ಏನಿರ್ತದೆ ಅದನ್ನ ಪಬ್ಲಿಕ್ ಹೋಗಿ ಹೇಳ್ಬೇಕು. ಅದರಿಂದ ಏನಾಗ್ತದೆ, ಕಾಲೇಜ್ಗೂ ಪ್ಲಸ್ ಪಾಯಿಂಟ್ ಆಗತ್ತೆ, ನಿಮಗೂ ಪ್ಲಸ್ ಪಾಯಿಂಟ್ ಆಗತ್ತೆ. ನಿಮ್ಗೆ ಪರ್ಸನಾಲಿಟಿ ಯಾವ ರೀತಿ ಬೆಳೆಸ್ಕೋಬೇಕು ಅನ್ನೋದು ಕೂಡ ಎಲ್ಲರೂ ಗೈಡ್ ಮಾಡ್ಯಾರು. ಇಲ್ಲಿ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ನಾನು ಕೊನೆಯದಾಗಿ, ಯಾಕಂದ್ರೆ ಅಧ್ಯಕ್ಷ ನೋಡಿ ಎಲ್ಲಾರು ಆದ್ಮೇಲೆ ನಾ ಏನ್ ಮಾಡ್ಬೇಕಾಗ್ತದಂದ್ರ ರೋಲ್ ಅವ್ರದ್ದು ಸ್ವಲ್ಪ ತಗೊಂಡ ನಂದು ಸ್ವಲ್ಪ ತಗೊಂಡ ನಿಮ್ ಬಂದ್ಬಿಟ್ಟುವಂಗ ಹೇಳ್ಬೇಕಾಗತ್ತೆ. ಅದಕ್ಕ ನಿಮಗೆಲ್ಲ ಗೊತ್ತಿರ್ಲಿ, ನಮ್ಮ ದೇಶದ ಪ್ರಧಾನ ಮಂತ್ರಿಯಾದ ಶ್ರೀಯುತ ನರೇಂದ್ರ ಮೋದಿ ಅವರ ಕೊಟೇಶನ್ ದೇಶದ ಅಭಿವೃದ್ಧಿ ಸಲುವಾಗಿ ಯಾವ ರೀತಿ ಐತೆ ಅನ್ನೋದಂದ್ರ, ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ವಿಕಾಸ್, ಸಬ್ಕಾ ಪ್ರಯಾಸ್. ಅಂದ್ರೆ ನಿಮ್ದು ಪ್ರಯತ್ನ ಇರಬೇಕು, ನಮ್ದು ಪ್ರಯತ್ನ ಇರಬೇಕು, ವಿದ್ಯಾರ್ಥಿಗಳ ಪ್ರಯತ್ನನೂ ಇರಬೇಕು, ನಮ್ಮ ಅಧ್ಯಾಪಕರ ಪ್ರಯತ್ನನೂ ಇತ್ತಂದ್ರ ನಾವು ಪ್ರತಿ ವರ್ಷ ಏನ್ ಮಾಡ್ತೀವಿ, ಹಾವೇರಿ ಜಿಲ್ಲೆಗೆ 1ನೇ ರ್ಯಾಂಕ್ ಅಥವಾ 2ನೇ ರ್ಯಾಂಕ್ ನಮ್ಮ ಕಾಲೇಜ್ ಇದ್ದೇ ಇರ್ತೈತೆ. ಅದಕ್ಕೆ ತಾವು ಕೂಡ ಒಳ್ಳೆಯ ಅಭ್ಯಾಸವನ್ನ ಮಾಡಿ
ನಿಮ್ ಫೋಟೋನು ಕೂಡ ಇಲ್ಲಿ ಹೆಂಗ್ ಬರ್ದಾರಲ್ಲ ಆ ರೀತಿ ನಮ್ಮ ಕಾಲೇಜ್ ಮುಂದೆ ಒಂದು ಬ್ಯಾನರ್ ಹಾಕಿವ, ಆ ಬ್ಯಾನರ್ದಾಗ ನಿಮ್ ಫೋಟೋ ಇರ್ಬೇಕು. ಈಗ ನಮ್ಮ ಕಾಲೇಜ್ ರಿಸಲ್ಟ್ ಬಂದೈತಿ, ಎಕ್ಸಾಮ್ ಆಗಿಲ್ಲ ಅಂತ ಹೇಳಿದ್ರು 100%. ಇದು ಕೂಡ ಇತಿಹಾಸ ಪುಟದಾಗ ದಾಖಲೆ ಆಗ್ತೈತ್ರಲ್ಲ. ಆಮೇಲೆ ನಮ್ಮ ವಾಣಿಜ್ಯ ವಿಭಾಗದ ಏನ್ ಹೇಳ್ಬೇಕಂದ್ರ ಸುಮಾರು 18 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಬಂದರು. ಆಮೇಲೆ ಸುಮಾರು ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನ ಪಡೆದಾರ. ಬರೀ ಈಗ ಎಕ್ಸಾಮ್ ಆಗಿಲ್ಲತ್ತಲ್ಲ, ಎಕ್ಸಾಮ್ ಇಟ್ಟರು ಕೂಡ ನಮ್ಮ ಸ್ಟೂಡೆಂಟ್ಸ್ ಏನ್ ಮಾಡ್ತಾರಂದ್ರ 15 ರಿಂದ 20 ಜನ ಬೇರೆ ಬೇರೆ ವಿಷಯದೊಳಗ 100ಕ್ಕೆ 100 ಅಂಕಗಳನ್ನ ತೆಗೆದುಕೊಳ್ತಾರೆ. ಅದಕ್ಕ ನಾನ್ ನಿಮ್ಮಲ್ಲಿ ಏನ್ ರಿಕ್ವೆಸ್ಟ್ ಮಾಡ್ಕೋದಂದ್ರ ಏಕಲವ್ಯ ಹೆಂಗ್ ತಪಸ್ಸು ಮಾಡಿ ವಿದ್ಯೆಯನ್ನು ಕಲಿತ ಆ ರೀತಿ ನೀವು ಕೂಡ 2 ವರ್ಷ ಏಕಲವ್ಯನಿಂದ ತಪಸ್ಸು ಮಾಡಿ ವಿದ್ಯಾರ್ಥಿನಿಗೆ ತಮ್ಮ ಸಮಯವನ್ನ ಮೀಸಲಿಟ್ಟು ತಮ್ಮ ತಂದೆ ತಾಯಿಗಳಿಗೆ ಆಮೇಲೆ ತಮ್ಮ ಗ್ರಾಮಕ್ಕೆ ತಾವು ಕಲಿತಂತ ವಿದ್ಯಾಸಂಸ್ಥೆಗೆ ಏನ್ ಮಾಡ್ಬೇಕಂದ್ರೆ ಒಳ್ಳೆಯ ಹೆಸರನ್ನು ತಂದು ಕೊಡಬೇಕು. ಅದಕ್ಕಾಗಿ ಮೇಡಮ್ ಲೈವ್ ಎಕ್ಸಾಂಪಲ್ ಕೊಟ್ಟರು. ಶಾರುಖ್ ಖಾನ್ ಮತ್ತ ಶಾರುಖ್ ಖಾನ್ ಮಗಂದ ನಿಮಗೆಲ್ಲ ಗೊತ್ತೈತಿ. ಒನ್ ಆಫ್ ದ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಬಿಸಿನೆಸ್ ಈಸ್ ಆಲ್ವೇಸ್ ಯು ಹ್ಯಾವ್ ಟು ಡೂ ವಿಚ್ ಟೈಪ್ ಆಫ್ ಬಿಸಿನೆಸ್, ಲಾಫುಲ್ ಬಿಸಿನೆಸ್ ನಾವು ಲೀಗಲ್ ಬಿಸಿನೆಸ್. ಇಲ್ಲಿಗಲ್ ಬಿಸಿನೆಸ್ ಮಾಡ್ರ ನಿಮಗೆಲ್ಲ ಗೊತ್ತಿಲ್ಲ. ನಮ್ಮ ದೇಶದೊಳಗ ignorance of law is not allowed, and in front of law everyone is an equal. ಅವನು ಶ್ರೀಮಂತರ ಇರಲಿ ಬಡವ ಇರಲಿ, ಲಾ ಮುಂದೆ ಎಲ್ಲರೂ ಏನ್ರ ಸಮಾನರು. ಅದಕ್ಕಾಗಿ we have to salute, proudly I can say we have to salute the father of Indian Constitution, Dr. Ambedkar, and we have to salute Dr. S. Radhakrishnan, and we have to salute the freedom fighters, because my request to you people, the students, you have to not only read the subject, along with that you have to read the autobiography of the freedom fighters, then only you will get the lot of information. Yes. And now I request Arpanand sir, ನಿಮಗೆಲ್ಲ ಒಳ್ಳೆ ಫೆಸಿಲಿಟಿ ಮಾಡಿ ಕೊಡ್ತಾರೋ. ನೀವು ಯಾರು ಅಬ್ದಿ ಕಡೆ ಹೋಗಂಗಿಲ್ಲ. ಕಾಲೇಜ್ ಬರುವಾಗ ಏನ್ ಮಾಡ್ತೀರಿ, ಕಾಲೇಜ್ ಅನ್ನೋದು, ಕಾಲೇಜ್ ಬಿಟ್ಟಂದ್ರೆ ಮನಿ ಅನ್ನೋದು, ಆ ರೀತಿ ಮಾಡಕ್ ಹೋಗ್ಬೇಡ್ರಿ. ನಿಮ್ ಮನಿ ಎಲ್ಲಿ ಹೋಗಿರಂಗಿಲ್ಲ, ಅಲ್ಲೇ ಇರ್ತೈತೆ. ದಯವಿಟ್ಟು ಎಲ್ಲರೂ ಈ 2 ವರ್ಷದ ಏನ್ ಮಾಡಬೇಕಂದ್ರೆ ಸದುಪಯೋಗ ತಗೊಂಡ ಒಳ್ಳೆಯ ಫಲಿತಾಂಶವನ್ನ ತಂದು ಕೊಡಬೇಕು ಅಂತ ಕೇಳ್ಕೊತಾ 2021ನೇ 22ನೇ ಸಾಲಿನಲ್ಲಿ ಮೊದಲಿಗೆ ಪ್ರಾರ್ಥನಾ ಗೀತೆ ಶಾರದಾ ಮಾತೆ ನಿಮಗೆಲ್ಲ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ನನ್ನ ಅಧ್ಯಕ್ಷೀಯ ನುಡಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you, sir, for your inspiring words. Saying thank you is more than good manners. It is a good spirituality. Now we have come to the end of the program. I would request Sneha Kalal to propose the vote of thanks. A great leader, courage to fulfill comes from passion, not position. A very good afternoon to all. It gives me immense pleasure to deliver the vote of thanks for this beautiful event, where all dignitaries are assembled here. Our Freshers' Day celebration has become a very special presence by our chief guest, Mahadevi Kanvi ma'am. I would like to thank you, our chief guest, who honored this function with their inspirational thoughts and with a melody song. We are glad, ma'am, from your greatly hindered, and we are honored from your presence. I would like to thank our beloved principal, Jyotiba Shinde sir, who continues inspire us to work with zeal and dedication. I heartily thanks to our staff, students and participants, volunteers for making this function as a grand success. I would like to end with a decent thought where when we express gratitude, we must not forget that the highest appreciation is not simply to utter but live by with them. Thank you one and all. I request all the students to be stayed here. I request Miss Banshi and Miss Akshara Mrugun to escort the chief guest for breakfast. Thank you.